ಪೂಜ್ಯರಾದ ಭಗವದ್ ಬಂಧುಗಳೇ, ಶ್ರೀ ಶ್ರೀ ಸ್ವಾಮಿ ಜಗದಾತ್ಮಾನಂದಜಿ ಮಹಾರಾಜರವರು ರಚಿಸಿರುವ ಬದುಕಲು ಕಲಿಯಿರಿ ಪುಸ್ತಕದ ಆಯ್ದ ಭಾಗವಾದ ಬಿತ್ತಿದಂತೆ ಬೆಳೆ ಸುಳ್ಳಲ್ಲ ಎಂಬ ಭಾಗದ ಒಂದು ಚರ್ಚೆಯನ್ನು ಈ ದಿನ ಮಾಡಿಕೊಳ್ಳಿದ್ದೀವಿ. ಇದರಲ್ಲಿ ಸ್ವಾಮೀಜಿಯವರು ಎಡ್ಗರ್ಡ್ ಕೇಸಿ ಅಂತಕ್ಕಂಥ ಒಬ್ಬ ಮನಃಶಾಸ್ತ್ರಜ್ಞ ಮತ್ತು ಸುಪ್ತಾವಸ್ಥೆಯಲ್ಲಿ ಅಧ್ಯಯನ ಮಾಡಿ ಪರಿಹಾರಗಳನ್ನು ನೀಡಿರ್ತಕ್ಕಂಥ ಒಬ್ಬ ವೈದ್ಯ, ಭಗವದ್ಭಕ್ತ ಆಗಿರ್ತಕ್ಕಂಥ ಅವರ ಒಂದು ವಿಚಾರವನ್ನು ತಗೊಂಡು ಅವರ ಅನುಭವಗಳನ್ನು, ಅವರ ದಾಖಲೆಗಳನ್ನು ಉದಾಹರಿಸಿ ನಾವು ಹೇಗೆ ಬದುಕಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ನಮಗೆ ತಿಳಿಸ್ತಾ ಹೋಗ್ತಾರೆ. ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳಿಗೆ ನಮಗೆ ಈ ಪುಸ್ತಕದಲ್ಲಿ ಪರಿಹಾರ ಅಂತಕ್ಕಂಥದ್ದು ಸಿಗತ್ತೆ ಅಂತ ಭಾವಿಸಬಹುದಾಗಿದೆ. ಹಾಗಾಗಿ ನಾವು ಈ ಪುಸ್ತಕದ ಒಂದು ಅಧ್ಯಯನನ ಈಗ ಪ್ರಾರಂಭ ಮಾಡಿಕೊಳ್ಳಲಿದ್ದೀವಿ. ಬಿತ್ತಿದಂತೆ ಬೆಳೆ ಸುಳ್ಳಲ್ಲ, ಸ್ವಾಮಿ ಜಗದಾತ್ಮಾನಂದಜಿ ಮಹಾರಾಜರವರಿಂದ ರಚನೆ ಆಗಿರ್ತಕ್ಕಂಥದ್ದು. ಇದರಲ್ಲಿ ಮುಖ್ಯ ಪಾತ್ರಧಾರಿಯಾಗಿರ್ತಕ್ಕಂಥ ಎಡ್ಗರ್ಡ್ ಕೇಸಿ ಇವರು ಒಂದು ಅಭಿಪ್ರಾಯನ ಕೊಟ್ಟಿದ್ದಾರೆ. ಕರ್ಮ ಈಸ್ ಸೈಕಲಾಜಿಕಲ್ ಲಾ ಆ್ಯಂಡ್ ಆ್ಯಕ್ಟ್ಸ್ ಪ್ರೈಮರಿಲಿ ಇನ್ ದ psychological realm. The physical circumstances being merely means whereby the psychological purpose is fulfilled. What the entity is today is the result of what it has been in days and experiences ages and aeons past. For life is continuous, and whatever it is manifested in materiality or in order realm of consciousness, it is necessary for its unfoldment. ಎಡ್ಗರ್ಡ್ ಕೇಸಿ. ಅಕ್ಷರಶಃ ನಿಜ. ಮುಳ್ಳಿನ ಗಿಡದ ಬೀಜವನ್ನು ಬಿತ್ತಿ ಗುಲಾಬಿ ಹೂವನ್ನು ನಿರೀಕ್ಷಿಸುವುದು ಎಂದಾದರೂ ಸಾಧುವೇ? ಖಂಡಿತ ಅಲ್ಲ. ಆಲದ ಮರದ ಬೀಜದಿಂದ ಆಲದ ಮರವೇ ಮೊಳಕೆ ಒಡೆದೀತೇ ಹೊರತು ಮಾವಿನ ಗಿಡವಲ್ಲ. ಪ್ರಕೃತಿಯ ಈ ನಿಯಮವೇ ನಮ್ಮಿ ಬದುಕಿಗೂ ಅನ್ವಯವಾಗುತ್ತದೆ. ನಮ್ಮ ಜೀವನ ನಮ್ಮ ಜನ್ಮದ ಇತಿಹಾಸದಲ್ಲಿ ಒಂದು ಘಟ್ಟ ಅಷ್ಟೆ. ದೂರದ ಪ್ರಯಾಣದಲ್ಲಿರುವಾಗ ಊಟ ತಿಂಡಿಗೆಂದು ಕೆಲಕಾಲ ಅನುಕೂಲವಿರುವ ಊರಿನಲ್ಲಿ ಬಸ್ಸು ನಿಲ್ಲುವುದಿಲ್ಲವೇ? ಅದೇ ರೀತಿಯಲ್ಲಿ ನಮ್ಮ ಆತ್ಮದ ಯಾತ್ರೆಯಲ್ಲಿ ಈ ಪ್ರಸ್ತುತ ಜನ್ಮದ ವಿಚಾರ, ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮಕ್ಕನುಗುಣವಾಗಿ ನಾವು ಈ ಜನ್ಮದಲ್ಲಿ ಫಲ ಉಣ್ಣಲೇಬೇಕು ಎನ್ನುವುದು ಸನಾತನ ಹಿಂದೂ ಧರ್ಮದ ಕರ್ಮ ನಿಯಮ ಸಾರುವ ಸತ್ಯ. ಇತರ ಧರ್ಮೀಯರು ಈ ಕರ್ಮ ನಿಯಮವನ್ನು ಒಪ್ಪುವುದಿಲ್ಲ. ಅವರ ಪ್ರಕಾರ ಮನುಷ್ಯನ ಹುಟ್ಟು ಸಾವುಗಳ ನಡುವಣ ಈ ಬದುಕು ಪೂರ್ವಯೋಜಿತ ಅಲ್ಲ, ಕೇವಲ ಆಕಸ್ಮಿಕ. ಆದರೆ ಪ್ರತಿಯೊಂದು ಕಾರ್ಯಕ್ಕೆ ಹೇಗೆ ಕಾರಣವೊಂದು ಇರಲೇಬೇಕೋ, ಇರುವುದೋ, ಅದೇ ರೀತಿ ನಮ್ಮೀ ಬದುಕಿಗೂ ನಿರ್ದಿಷ್ಟ ಕಾರಣವೊಂದು ಇದ್ದೇ ತೀರಬೇಕು, ಇರುತ್ತೆ ಕೂಡ. ಈ ನಿಟ್ಟಿನಲ್ಲಿ 10 ಹಲವು ಸಾಕ್ಷ್ಯಾಧಾರಗಳನ್ನು ಒದಗಿಸಬಹುದಾದರೂ ಪುನರ್ಜನ್ಮವನ್ನು ಒಪ್ಪದ ಕ್ರೈಸ್ತ ಮತದಲ್ಲಿ ಜನಿಸಿ ಜನ್ಮ ಜನ್ಮಾಂತರದ ಹಿನ್ನೆಲೆಯ ವಿವರಗಳನ್ನೆಲ್ಲ ಬಿತ್ತರಿಸಿದ ಇದೇ ವಿಜ್ಞಾನ ಯುಗದಲ್ಲಿ ಅಮೆರಿಕಾದಲ್ಲಿ ಬಾಳಿ ಬದುಕಿದ ಎಡ್ಗರ್ಡ್ ಕೇಸಿಯ ಬಗ್ಗೆ ಮಾತ್ರವೇ ನಾನಿಲ್ಲಿ ಪ್ರಸ್ತಾಪಿಸಿದ್ದೇನೆ. ಜೀಸಸ್ ಕ್ರಿಸ್ತರು ಹೇಳುವ ಪ್ರಕಾರ, ವಾಟ್ ಸೋ ಎವರ್ ಎ ಮ್ಯಾನ್ ಸೋವೆತ್ ದಟ್ ಶಲ್ ಹಿ ರೇಪ್. ಸದ್ದಿಲ್ಲದೆ ಸಿಡಿದ ಸುದ್ದಿ. ಅತೀಂದ್ರಿಯಾನುಭವ, ಅದ್ಭುತ ದಾಖಲೆಗಳು. ಎಕ್ಸ್ರೇ ದೃಷ್ಟಿಯ ಎಡ್ಗರ್ಡ್ ಕೇಸಿ, ವರ್ಜೀನಿಯಾ ಬೀಚಿನ ಸುಪ್ತ ನಿದ್ರೆಯ ಪ್ರವಾದಿ ಡಾಕ್ಟರ್, ಪುರಾತನ ತತ್ವಗಳು ನೂತನ ದ್ರಷ್ಟಾರನ ಅನುಭವದ ಮೂಸೆಯಲ್ಲಿ
ಜಗತ್ತಿನ ಬದುಕನ್ನೇ ಬದಲಿಸುವಂಥ ದಿವ್ಯ ದೃಷ್ಟಿ. ಸಂಸ್ಕೃತ ಭಾಷೆಯನ್ನು ಕೇಳಿಯೇ ಅರಿಯದ ವ್ಯಕ್ತಿ ಸುಪ್ತ ನಿದ್ರೆಯಲ್ಲಿ ಸಂಸ್ಕೃತ ಶಬ್ದವನ್ನು ಉಪಯೋಗಿಸಿದ ರೀತಿ, ಜನ್ಮಾಂತರ ಮತ್ತು ಕರ್ಮಗಳನ್ನು ಕುರಿತು ಪಶ್ಚಿಮದ ಕ್ರೈಸ್ತ ದ್ರಷ್ಟಾರನ ಅಭೂತಪೂರ್ವ ಅನುಭವಗಳು. ಮೇಲಿನ ವಿವಿಧ ಹೇಳಿಕೆಗಳು ಎಡ್ಗರ್ಡ್ ಕೇಸಿಯ ಅತೀಂದ್ರಿಯ ಶಕ್ತಿಯನ್ನು ಪರಿಚಯ ಮಾಡಿಕೊಡಲು ಅಮೆರಿಕದ ವಿವಿಧ ನಿಯತಕಾಲಿಕಗಳಲ್ಲಿ ಆಗಿಂದಾಗ್ಗೆ ಪ್ರಕಟವಾದ ಕೆಲವು ಲೇಖನಗಳ ಶಿರೋನಾಮೆಗಳು. 1910 ಅಕ್ಟೋಬರ್ 19 ನ್ಯೂಯಾರ್ಕ್ ಟೈಮ್ಸ್ ತನ್ನ ಭಾನುವಾರದ ಸಾಹಿತ್ಯ ವಿಭಾಗದಲ್ಲಿ ಒಂದು ವಿಸ್ಮಯಕಾರಕ ವರದಿಯನ್ನು ಪ್ರಕಟಿಸಿತು. ಸುಪ್ತ ನಿದ್ರೆಗೆ ಒಳಪಟ್ಟಾಗ ಡಾಕ್ಟರ್ ಆಗುವ ಎಡ್ಗರ್ಡ್ ಕೇಸಿಯ ಸಾಮರ್ಥ್ಯ, ದೇಶದ ವೈದ್ಯರುಗಳನ್ನು ವಿಸ್ಮಯಗೊಳಿಸಿದ ಅಪೂರ್ವ ಶಕ್ತಿ. ಮುಂದಿನ ವಿವರಣೆ ಹೀಗಿತ್ತು. ದೇಶದ ಪ್ರಖ್ಯಾತ ಡಾಕ್ಟರುಗಳು ಎಡ್ಗರ್ಡ್ ಕೇಸಿಗೆ ಸಿದ್ಧಿಸಿದೆ ಎಂದು ಹೇಳಲಾದ ಅದ್ಭುತ ಶಕ್ತಿಯ ಬಗೆಗೆ ಆಸಕ್ತರಾಗಿ ಇದ್ದಾರೆ. ವೈದ್ಯಕೀಯ ಶಾಸ್ತ್ರದ ಅಲ್ಪ ಸ್ವಲ್ಪ ತಿಳುವಳಿಕೆಯೂ ಇಲ್ಲದಿದ್ದರೂ ಸುಪ್ತ ನಿದ್ರಾ ಸ್ಥಿತಿಯಲ್ಲಿ ಆತ ಅತ್ಯಂತ ಭೀಕರ ಮಾರಕ ರೋಗಗಳ ಕಾರಣವನ್ನು ಕಂಡುಹಿಡಿದು ಔಷಧಗಳನ್ನು ಸೂಚಿಸುತ್ತಿದ್ದಾನೆ. ವ್ಯಕ್ತಿಯ ಹೆಸರು, ಊರು, ವಿಳಾಸಗಳನ್ನು ಕೊಟ್ಟರೆ ಸಾಕು. ಸಂಬಂಧಪಟ್ಟ ವ್ಯಕ್ತಿ ನೆರೆಯ ಕೋಣೆಯಲ್ಲೇ ಇರಬಹುದು ಅಥವಾ ಸಹಸ್ರಾರು ಮೈಲು ದೂರದ ಯಾವುದೋ ರಾಷ್ಟ್ರದಲ್ಲಿರಬಹುದು. ಸುಪ್ತ ನಿದ್ರೆಯ ಆಳದ ಸ್ತರಗಳಿಂದ ಕೇಸಿಯ ಅತೀಂದ್ರಿಯ ದೃಷ್ಟಿಗೆ ಎಲ್ಲವೂ ಗೋಚರವಾಗುತ್ತಿತ್ತು. ಸುಪ್ತ ನಿದ್ರೆಯಲ್ಲಿದ್ದುಕೊಂಡೇ ಆತ ಮಾತನಾಡಲು ತೊಡಗುತ್ತಿದ್ದ. ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಿದ್ದ. ತಾನು ಕೇಳಿ ಕಂಡರಿಯದ ಊರಿನ ಪ್ರಾಕೃತಿಕ ಸೌಂದರ್ಯ, ತತ್ಕಾಲದ ಹವೆ, ಸೂಚಿಸಲ್ಪಟ್ಟ ವ್ಯಕ್ತಿಯ ವೇಷಭೂಷಣ, ಒಳಹೊರಗುಗಳನ್ನು ಪ್ರತ್ಯಕ್ಷವಾಗಿ ಕಂಡಂತೆ ವಿವರಿಸುತ್ತಿದ್ದ. ಯೇಸು ಭಕ್ತ ಕೇಸಿ. ಕೇಸಿ ಹುಟ್ಟಿದ್ದು 1877 ಇಸವಿಯ ಮಾರ್ಚ್ 18ರಂದು ಸಂಯುಕ್ತ ಸಂಸ್ಥಾನದ ಕೆಂಟಕಿಯ ಹಾಫ್ಕಿನ್ಸ್ ವಿಲ್ಲೆಯಲ್ಲಿ. ಅವನ ತಂದೆ ತಾಯಿಗಳಾದರೂ ನಿರಕ್ಷರಿಗಳಾದ ರೈತರು. ಕೇಸಿ ಹಳ್ಳಿಯ ಶಾಲೆಯಲ್ಲಿ 9ನೇ ತರಗತಿಯವರೆಗೆ ಓದಿದ್ದನಷ್ಟೆ. ಬೈಬಲನ್ನು ಹಲವು ಬಾರಿ ಓದಿದ ಆತ ಕೇವಲ ಕ್ರೈಸ್ತಮತೀಯ ಮಾತ್ರವಲ್ಲ, ಯೇಸುಕ್ರಿಸ್ತನ ಭಕ್ತನೂ ಕೂಡ ಆಗಿದ್ದ. ಅವನಿಗೆ ತಾನೊಬ್ಬ ಧರ್ಮೋಪದೇಶಕನಾಗಬೇಕೆಂಬ ಹಂಬಲ ಇತ್ತು. ರೋಗದಿಂದ ನರಳುತ್ತಿದ್ದ ದುಃಖತಪ್ತರಾದ ಜನರಿಗೆ ಸಹಾಯ ಮಾಡಬೇಕೆಂಬ ತೀವ್ರ ಆಕಾಂಕ್ಷೆಯೂ ಇತ್ತು. ಅವನಿಗೆ ಹೆಚ್ಚು ಓದಲು ಅವಕಾಶವಾಗದೆ ಧರ್ಮೋಪದೇಶಕನಾಗುವ ಹಂಬಲವನ್ನು ಆತ ಕೈಬಿಡಬೇಕಾಯಿತು. ಆದರೆ ಆತನಿಗೆ ಹಳ್ಳಿಯ ಹೊಲದ ಬದುಕು ಹಿಡಿಸಲಿಲ್ಲ. ಹಾಗಾಗಿ ಪಟ್ಟಣ ಸೇರಿದ. ಪುಸ್ತಕದ ಅಂಗಡಿಯಲ್ಲಿ ಕೆಲಸಗಾರನಾದ. ಅವನ 21ನೇ ವರ್ಷ ವಯಸ್ಸಿನಲ್ಲಿ ಅವನ ಬದುಕಿನ ದಿಕ್ಕನ್ನೇ ಬದಲಿಸಿದ ಒಂದು ವಿಚಿತ್ರ ಘಟನೆ ನಡೆಯಿತು. ಲೆರಿಂಜೈಟಿಸ್ ಎನ್ನುವ ಒಂದು ಜಾತಿಯ ಗಂಟಲು ಬೇನೆಗೆ ತುತ್ತಾಗಿ ಆತ ಸಂಪೂರ್ಣವಾಗಿ ತನ್ನ ಧ್ವನಿಯನ್ನು ಕಳೆದುಕೊಂಡ. ಎಲ್ಲ ವಿಧವಾದ ವೈದ್ಯಕೀಯ ಚಿಕಿತ್ಸೆಗಳೂ ವ್ಯರ್ಥವಾದವು. ಮಾತೇ ಹೊರಡದ ತನ್ನ ದುಸ್ಥಿತಿಯಿಂದ ವ್ಯಥಿತನಾಗಿ ಕೇಸಿ ಊರಿಗೆ ಮರಳಿದ. ಜೀವನೋಪಾಯಕ್ಕಾಗಿ ಉದ್ಯೋಗದ ಬೇಟೆಯಲ್ಲಿ 1 ವರ್ಷವನ್ನು ಕಳೆದ. ಕಟ್ಟಕಡೆಗೆ ಕಂಠ ಶೋಷಣೆ ಇರದ ಫೋಟೋಗ್ರಾಫರ್ ಆಗಲು ನಿಶ್ಚಯಿಸಿದ. ಅದೇ ವೇಳೆಗೆ ಹಾರ್ಟ್ ಎಂಬ ಯಕ್ಷಿಣಿಗಾರ ಆ ಊರಿಗೆ ಬಂದ. ಆತ ಸುಪ್ತಾವಸ್ಥೆಯಲ್ಲಿ ಪಳಗಿದ್ದು ಕೆಲವು ರೋಗ ವಿಧಾನಕ್ಕೂ ಅದನ್ನು ಬಳಸಿ ಹೆಸರುವಾಸಿಯಾಗಿದ್ದ. ಕೇಸಿಯ ದುಸ್ಥಿತಿ ಆತನ ಕಿವಿಗೂ ಮುಟ್ಟಿತು. ಕೇಸಿಯನ್ನು ಸುಪ್ತ ನಿದ್ರೆಗೆ ಒಳಪಡಿಸಿ ಸೂಚನೆಗಳನ್ನಿತ್ತು ಪರೀಕ್ಷಿಸಿದ. ಏನಾಶ್ಚರ್ಯ! ಸುಪ್ತ ನಿದ್ರೆಯಲ್ಲಿರುವಾಗ ಕೇಸಿ ಸಲೀಸಾಗಿ ಮಾತನಾಡಿದ. ಆದರೆ ಸುಪ್ತ ನಿದ್ರೆಯಿಂದ ಎಚ್ಚೆತ್ತ ಮೇಲೆ ಪುನಃ ಯಥಾಸ್ಥಿತಿ. ಕಾರ್ಯಕ್ರಮಗಳ ಒತ್ತಡದಿಂದಾಗಿ ಹಾರ್ಟ್ಗೆ ಇನ್ನೂ ಹೆಚ್ಚು ಪರೀಕ್ಷೆಗಳನ್ನು ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ಲೈನ್ ಎಂಬ ಆಸ್ಟಿಯೋಪತಿಕ್ನ ಸಂಮೋಹಿನಿ ವಿದ್ಯೆಯಿಂದ
ಈ ಬಗ್ಗೆ ಇನ್ನಷ್ಟು ತಿಳಿಯಲು ಮುಂದಾದ. ಅದರಿಂದಾಗಿ ಕೇಸಿಯ ರೋಗ ನಿವಾರಣೆಯಾಗುವುದರ ಜೊತೆಗೆ ಆತನ ಮಹಿಮೆಯ ಹೊಸ ಅಧ್ಯಾಯಕ್ಕೆ ನಾಂದಿಯಾಯಿತು. ವೈದ್ಯನಾಗಿ ವರ ನೀಡಿದ. ರೋಗದ ಕಾರಣವನ್ನು ಅದರ ಚಿಕಿತ್ಸಾ ವಿಧಾನವನ್ನು ಸುಪ್ತ ನಿದ್ರೆಯಲ್ಲಿರುವಾಗ ಕೇಸಿಯ ಬಾಯಿಂದಲೇ ಹೇಳಿಸಬೇಕೆಂಬುದು ಲೈನ್ ಮಾಡಿಕೊಂಡ ಪ್ರಯೋಗದ ಯೋಜನೆ. ಅದರಂತೆ ಕೇಸಿಯು ಸುಪ್ತ ನಿದ್ರೆಗೆ ಹೋದಾಗ ಲೈನ್ ಸೂಚನೆ ಇತ್ತ. ಕೇಸಿಯು ಸೂಚನೆಯನ್ನನುಸರಿಸಿ ಸಹಜ ಧ್ವನಿಯಲ್ಲಿ ಮಾತನಾಡಿದ. ಹೌದು, ದೈಹಿಕ ದೌರ್ಬಲ್ಯದಿಂದಾಗಿ ಧ್ವನಿತಂತುಗಳ ಸ್ನಾಯುಗಳು ತೀರಾ ಶಕ್ತಿಹೀನವಾಗಿ ನರಗಳ ಒತ್ತಡಕ್ಕೊಳಗಾಗಿದೆ. ಆದುದರಿಂದ ಮಾತನಾಡಲಾಗುತ್ತಿಲ್ಲ. ತೊಂದರೆಗೊಳಗಾದ ಭಾಗಕ್ಕೆ ರಕ್ತ ಪ್ರವಾಹ ಹೆಚ್ಚುವಂತೆ ಸೂಚನೆ ಕೊಡಿ ಎಂದು ಸುಪ್ತ ನಿದ್ರೆಯಲ್ಲಿರುವಾಗಲೇ ಕೇಸಿ ಹೇಳಿದ. ಕೇಸಿ ಆ ಸ್ಥಿತಿಯಲ್ಲಿದ್ದಾಗ ತಿಳಿಸಿದಂತೆಯೇ ಲೈನ್ ಸೂಚನೆಗಳನ್ನು ಕೊಟ್ಟ. ಲೈನ್ ಸೂಚನೆಗಳನ್ನು ಕೊಡುತ್ತಿದ್ದಂತೆ ರಕ್ತವು ಕೇಸಿಯ ದೇಹದ ಮೇಲ್ಭಾಗಕ್ಕೆ ಪ್ರವಹಿಸಲಾರಂಭಿಸಿ ಕೇಸಿಯ ಎದೆ ಮತ್ತು ಕಂಠ ಪ್ರದೇಶ ಕ್ರಮವಾಗಿ ನೇರಳೆ, ಗುಲಾಬಿ, ಬಳಿಕ ಅಚ್ಚ ಕೆಂಪು ಬಣ್ಣಕ್ಕೆ ತಿರುಗಿತು. 20 ನಿಮಿಷಗಳ ನಂತರ ಮಲಗಿದ್ದ ಕೇಸಿ ತನ್ನ ಕಂಠವನ್ನು ಸರಿಪಡಿಸಿಕೊಂಡು, ಈಗ ಸರಿಹೋಗಿದೆ, ಧ್ವನಿ ಸಹಜವಾಗಿದೆ, ಈಗ ರಕ್ತ ಪ್ರವಾಹ ಮೊದಲಿನಂತಾಗಲಿ ಮತ್ತು ಸುಪ್ತ ನಿದ್ರೆಯಿಂದ ಏಳುವಂತಾಗಲಿ ಎಂಬ ಸಲಹೆಯನ್ನು ನೀಡು ಎಂದು ತಿಳಿಸಿದ. ಲೈನ್ ಕೇಸಿಯ ನಿರ್ದೇಶನದಂತೆಯೇ ನಡೆದುಕೊಂಡ. ಕೇಸಿ ಎದ್ದು 1 ವರ್ಷದ ನರಳಾಟದ ನಂತರ ಮೊಟ್ಟ ಮೊದಲು ಸಹಜವಾಗಿ ಮಾತನಾಡಿದ. ಮುಂದಿನ ಕೆಲವು ತಿಂಗಳುಗಳಲ್ಲೇ ರೋಗ ಮರುಕಳಿಸಿದರೂ ಲೈನ್ ಹಿಂದಿನಂತೆ ಸಲಹೆಗಳನ್ನಿತ್ತು ಅವನ ಧ್ವನಿ ಪೂರ್ವಸ್ಥಿತಿಗೆ ಬರುವಂತೆ ಮಾಡಿದ. ಸಮರ್ಥ ಪತ್ತೇದಾರ. ಕೇಸಿ ಸುಪ್ತ ನಿದ್ರೆಯಲ್ಲಿ ತನ್ನ ದೇಹವನ್ನು ತಾನೇ ಕಂಡು ಅದರ ಸ್ಥಿತಿಯನ್ನು ಅಷ್ಟೊಂದು ಸ್ಪಷ್ಟವಾಗಿ ಹೇಳಬಲ್ಲನಾದರೆ ಇತರರ ದೇಹದ ರಚನೆಯ ಬಗೆಗೂ ಹೇಳಬಲ್ಲನೇ ಎಂಬುದು ಲೈನ್ನ ಕುತೂಹಲವಾಗಿತ್ತು. ಸಂಮೋಹಿನಿ ವಿದ್ಯೆಯ ಇತಿಹಾಸವನ್ನೆಲ್ಲ ಬಲ್ಲ ಲೈನ್ ಫ್ರಾನ್ಸಿನಲ್ಲಿ ಮೆಸ್ಮರನ ಉತ್ತರಾಧಿಕಾರಿಯೊಬ್ಬನ ಈ ತೆರದ ಪ್ರಯೋಗಗಳನ್ನು ಕುರಿತು ಓದಿದ್ದ. ಹಾಗಾಗಿ ಈ ವಿಷಯದ ಬಗ್ಗೆ ಪ್ರಯೋಗ ಮಾಡಲು ಆತ ಮುಂದಾದ. ಬಹಳ ದಿವಸಗಳಿಂದ ಹೊಟ್ಟೆ ನೋವಿನಿಂದ ನರಳುತ್ತಿದ್ದ ಆತ ತನ್ನ ಚಿಕಿತ್ಸೆಯ ವಿಚಾರವಾಗಿಯೇ ತಿಳಿಯಲು ಪ್ರಯತ್ನಿಸಿದ. ಅಲ್ಲೂ ಆಶ್ಚರ್ಯ ಕಾದಿತ್ತು. ಕೇಸಿಯು ಸುಪ್ತ ಸ್ಥಿತಿಯಲ್ಲಿ ಲೈನ್ನ ದೇಹದ ಒಳರಚನೆಯನ್ನು ವಿಶದವಾಗಿ ನಿರೂಪಿಸಿದ್ದಲ್ಲದೆ ಹಿಂದೆ ಯಾವ ವೈದ್ಯರೂ ಹೇಳಿರದ ಔಷಧ, ಆಹಾರ ಮತ್ತು ವ್ಯಾಯಾಮದ ಚಿಕಿತ್ಸಾ ವಿಧಾನಗಳನ್ನು ಸುಪ್ತ ನಿದ್ರೆಯಲ್ಲಿದ್ದುಕೊಂಡೇ ಸ್ಪಷ್ಟವಾಗಿ ತಿಳಿಸಿದ. ಕೇಸಿ ಸೂಚಿಸಿದ ವಿಧಿವಿಧಾನಗಳನ್ನು ಅನುಸರಿಸಿ 3 ವಾರಗಳಲ್ಲೇ ಲೈನ್ನ ಆರೋಗ್ಯ ಸುಧಾರಿಸಿತು. ಕೇಸಿಯ ರೋಗ ನಿವಾರಣೆಯ ಈ ಅದ್ಭುತ ಶಕ್ತಿ ಬೇಗ ಬೆಳಕಿಗೆ ಬಂತು. ಅಲ್ಲಿಯೇ ಸಮೀಪದ ಸೆಲ್ಮಾ ಎಂಬಲ್ಲಿನ ಅಲ್ಬಾಮಾ ಎಂಬಾಕೆ ಒಮ್ಮಿಂದೊಮ್ಮೆಗೆ ಬುದ್ಧಿಭ್ರಮಣೆಗೊಂಡವಳಂತೆ ವರ್ತಿಸತೊಡಗಿದಳು. ವೈದ್ಯರ ಚಿಕಿತ್ಸೆ ಫಲಕಾರಿಯಾಗದಾಗ ಸುದ್ದಿ ಕೇಸಿಗೆ ತಲುಪಿತು. ಆತ ಎಂದಿನಂತೆ ಉತ್ತರ ದಿಕ್ಕಿನ ಕಡೆ ತಲೆ ಇರಿಸಿ ಮಂಚದ ಮೇಲೆ ಮಲಗಿಕೊಂಡ. ದೀರ್ಘ ಶ್ವಾಸೋಚ್ಛ್ವಾಸಗಳನ್ನು ಮಾಡುತ್ತಾ ಸುಪ್ತ ನಿದ್ರೆಗೆ ಹೋದ. ಆಗ ಅಲ್ಬಾಮಾಳ ದಾರುಣ ಸ್ಥಿತಿಯ ಬಗ್ಗೆ ಕೇಳಲಾಯಿತು. ಆಗ ಕೇಸಿಯ ಎಕ್ಸ್ರೇ ದೃಷ್ಟಿಗೆ ಜ್ಞಾನದಂತವೊಂದು ಬೆಳೆದು ಮೆದುಳಿಗೆ ಹೋಗುತ್ತಿರುವ ನರದ ಮೇಲೆ ಒತ್ತಡ ಬೀರುತ್ತಿರುವುದು ಗೋಚರವಾಯಿತು. ಅದನ್ನು ಕಿತ್ತು ಹಾಕಿದರೆ ಅವಳು ಸರಿ ಹೋಗುವಳು ಎಂದು ಉತ್ತರಿಸಿದ. ಅವನ ಮಾತು ದಿಟವಾಯಿತು. ಶಸ್ತ್ರಚಿಕಿತ್ಸೆ ನಡೆಸಿ ಆ ಹಲ್ಲನ್ನು ಕಿತ್ತು ಹಾಕಿದ ನಂತರ ಆಕೆ ಸುಧಾರಿಸಿದಳು. ಇದರಿಂದ ಕೇಸಿಯ ಮಹಿಮೆಯ ಸುದ್ದಿ ಎಲ್ಲ ದಿಕ್ಕಿಗೆ ಹರಡಿತು. ಆಕಸ್ಮಿಕದ ಆಲಾಪವಲ್ಲ. ಕೇಸಿಗೆ ವೈದ್ಯಕೀಯ ಶಾಸ್ತ್ರದ ಗಂಧ ಗಾಳಿ ಇರದಿದ್ದರೂ ಸುಪ್ತ ನಿದ್ರೆಯಲ್ಲಿ ಆತ ವೈದ್ಯಕೀಯ ಭಾಷೆಯನ್ನೇ ಸುಲಲಿತವಾಗಿ ಮಾತನಾಡುತ್ತಿದ್ದ. ಎಚ್ಚೆತ್ತ ಮೇಲೆ ಕೇಸಿಯೇ ನಾನು ಹೀಗೆಂದೆನೆ ಎಂದು ಅಚ್ಚರಿ ವ್ಯಕ್ತಪಡಿಸುತ್ತಿದ್ದ. ವಿಶೇಷವೆಂದರೆ ಅನೇಕ ವರ್ಷಗಳಿಂದ ರೋಗ ಪೀಡಿತರಾದವರು ಅವನು ಸೂಚಿಸಿರುವ ಔಷಧೋಪಾಯಗಳನ್ನು ಮಾಡಿ ಹೆಚ್ಚೆಂದರೆ 2-3 ತಿಂಗಳುಗಳಲ್ಲಿಯೇ ಗುಣಮುಖರಾಗುತ್ತಿದ್ದರು.
ತಮಗೆ ಏನೂ ಪ್ರಯೋಜನವಾಗಲಿಲ್ಲ ಎನ್ನುವವರು ಅವನ ಸೂಚನೆಗಳನ್ನು ಸರಿಯಾಗಿ ಅನುಸರಿಸಿದವರೇ ಆಗಿದ್ದರು. ಇಂಥ ಆಶ್ಚರ್ಯಕರವಾದ ಒಂದೆರಡು ಘಟನೆಗಳು ನಡೆದಿದ್ದರೆ ಅದನ್ನು ಆಕಸ್ಮಿಕ ಎನ್ನಬಹುದಿತ್ತು. ಆದರೆ ಕೇಸಿ 43 ವರ್ಷಗಳ ಕಾಲ ಅಸಂಖ್ಯ ಜನರಿಗೆ ತನ್ನ ಅತೀಂದ್ರಿಯ ಶಕ್ತಿಯ ನೆರವಿನಿಂದ ಸಲಹೆಗಳನ್ನು ನೀಡಿದ. ವಿವಿಧ ಸಂದರ್ಭಗಳಲ್ಲಿ ಆತ ವಿಭಿನ್ನ ವ್ಯಕ್ತಿಗಳಿಗೆ ನೀಡಿದ ಸುಮಾರು 30,000 ಸಲಹೆಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ. ಸುಮಾರು 90,000 ಪುಟಗಳಷ್ಟು ಟೈಪ್ ಮಾಡಲ್ಪಟ್ಟ ಸಾಮಗ್ರಿಗಳಿವೆ. ಅಮೆರಿಕಾದ 21 ನಗರಗಳಿಂದ ಸುಮಾರು 47 ಅಧ್ಯಯನ ತಂಡಗಳು ಆತನ ಹೇಳಿಕೆಗಳನ್ನು ಪರಿಶೀಲನೆ ಮಾಡಿ ಸಂಶೋಧನೆ ನಡೆಸುತ್ತಿದೆ. ಅವನ ಸಲಹೆಗಳನ್ನು, ಅವುಗಳಿಂದ ಉಪಕೃತರಾದವರ ಅಭಿಪ್ರಾಯಗಳನ್ನು ವಿಶದವಾಗಿ ಅಧ್ಯಯನ ಮಾಡಿ ಜೀನಾ ಸೆರ್ಮಿನಾರಾ ಎಂಬ ಪ್ರಸಿದ್ಧ ಮನೋವಿಜ್ಞಾನಿಯೊಬ್ಬರು ಮೆನಿ ಮ್ಯಾನ್ಸಿಯನ್ಸ್ ಮೆನಿ ಲೈವ್ಸ್ ಆ್ಯಂಡ್ ಮೆನಿ ಲವ್ಸ್ ದ ವರ್ಲ್ಡ್ ವಿತಿನ್ ಎನ್ನುವ 3 ಸುಂದರ ಗ್ರಂಥಗಳನ್ನು ಬರೆದಿದ್ದಾರೆ. 1951ನೇ ಇಸವಿಯಲ್ಲಿ ನ್ಯೂಯಾರ್ಕ್ನ ವಿಲಿಯಂ ಸ್ಲೋನ್ ಎಂಡ್ ಕಂಪನಿಯವರು ಅವುಗಳನ್ನು ಪ್ರಕಟಿಸಿದರು. ಅಲ್ಲಿಂದೀಚೆಗೆ ಅದು ಅನೇಕ ಮುದ್ರಣಗಳನ್ನು ಕಂಡಿವೆ. ಭಾರತದಲ್ಲಿ ಈ ಪುಸ್ತಕ ಸಾಕಷ್ಟು ಪ್ರಚಾರ ಹೊಂದದಿರುವುದು ಆಶ್ಚರ್ಯ ಮಾತ್ರವಲ್ಲ. ರೀಡರ್ಸ್ ಡೈಜೆಸ್ಟ್ನಂಥ ಮಾಸಪತ್ರಿಕೆಯಲ್ಲೂ ಈ ಕುರಿತು ಒಂದೇ ಒಂದು ಲೇಖನ ಬಂದಿರಲಿಲ್ಲ. ಇದರ ಹಿನ್ನೆಲೆಯಲ್ಲಿನ ರಾಜಕೀಯವೇನೋ ಬಲ್ಲವರೇ ಬಲ್ಲರು. ಬದುಕು ಸೇವೆಗಾಗಿ. ಕೇಸಿಯಲ್ಲಿ ಪ್ರಕಟವಾದ ಅತೀಂದ್ರಿಯ ಶಕ್ತಿಯನ್ನು ನಂಬಬಹುದು ಎನ್ನುವುದಕ್ಕೆ ಸಹಸ್ರಾರು ನಿದರ್ಶನಗಳು 2 ದಶಕಗಳಲ್ಲಿ ದೊರೆತವು. ನರಳುತ್ತಿರುವ ದುಃಖಿತರಾದ ಜನರಿಗೆ ತನ್ನಿಂದಾದ ಸಹಾಯವನ್ನು ಮಾಡಬೇಕೆಂಬ ಹಂಬಲವಿರಿಸಿಕೊಂಡಿದ್ದ ಕೇಸಿ ತನ್ನ ಶಕ್ತಿಯನ್ನು ಎಂದೂ ದುರುಪಯೋಗ ಮಾಡಿದವನಲ್ಲ. ರಂಗಸ್ಥಳದಲ್ಲಿಯೂ ನಾಟಕ ಗೃಹಗಳಲ್ಲಿಯೂ ಪ್ರದರ್ಶನಗಳನ್ನು ಏರ್ಪಡಿಸಿ ಹೇರಳ ಹಣ ಗಳಿಸಲು ಹಲವು ಸಂಸ್ಥೆಯವರು ಅವನಿಗೆ ಆಕರ್ಷಕ ಆಹ್ವಾನಗಳನ್ನಿತ್ತರೂ ಅವನು ಅವನ್ನೆಲ್ಲ ಕಿವಿಗೆ ಹಾಕಿಕೊಂಡವನಲ್ಲ. ಜೂಜಿನ ಕುದುರೆಗಳ ಭವಿಷ್ಯವನ್ನು ಹೇಳಬೇಕೆಂದು ಅವನನ್ನು ಪೀಡಿಸಿದವರಿದ್ದರು. ಭೂಮಿಯ ಆಳ ಪ್ರದೇಶದಲ್ಲಿ ದೊರಕುವ ಎಣ್ಣೆಯ ಗಣಿಗಳ ಸ್ಥಾನ ನಿರ್ದೇಶನಕ್ಕೆ ಅವನ ಅದ್ಭುತ ಶಕ್ತಿಯ ಲಾಭ ಪಡೆಯಲು ಹವಣಿಸಿದವರೂ ಇದ್ದರು. ಒಂದೆರಡು ಬಾರಿ ಅಂಥ ಪ್ರಯತ್ನ ಮಾಡಲು ಯತ್ನಿಸಿ ವಿಪರೀತ ತಲೆನೋವು ಉಂಟಾಗಿ ಆಯಾಸಗೊಂಡು ಅದು ತನಗೆ ಒಗ್ಗದ, ತಾನು ಮಾಡಬಾರದ ಕೆಲಸವೆಂದೆಣಿಸಿದ ಆತ ಮತ್ತೆ ಅವುಗಳ ಗೋಜಿಗೇ ಹೋದವನಲ್ಲ. ಸರಳ ಶ್ರದ್ಧೆಯ ಪ್ರಾಮಾಣಿಕ ವ್ಯಕ್ತಿಯಾದ ಆತ ತನ್ನ ಅತೀಂದ್ರಿಯ ಶಕ್ತಿಯು ದೆವ್ವದ ಕಾಟವಾಗಿರಬಹುದೇ ಎಂದೂ ಸಂದೇಹಪಟ್ಟಿದ್ದ. ಆದರೆ ಪ್ರತಿಯೊಂದು ಸಂದರ್ಭದಲ್ಲೂ ಸುಪ್ತ ಸ್ಥಿತಿಯಲ್ಲಿ ತಾನು ಕೊಟ್ಟ ಸೂಚನೆಗಳು ನರಳುತ್ತಿರುವ ದುಃಖತಪ್ತರಾದ ಜನರಿಗೆ ತಾರಕವಾಗುತ್ತಿದ್ದುದನ್ನು ಕಂಡ ಕೇಸಿ ದೇವರು ತನಗೆ ಕೊಟ್ಟ ಶಕ್ತಿಯನ್ನು ಮನುಕುಲದ ಸೇವೆಗಾಗಿ ಉಪಯೋಗಿಸಬೇಕೆಂದು ದೃಢ ನಿಶ್ಚಯ ಮಾಡಿದ್ದ. ರೋಗ ರುಜಿನಗಳ ಮೂಲ ಕಾರಣವನ್ನು ಕಂಡುಹಿಡಿದು ಔಷಧ ಪಥ್ಯಗಳನ್ನು ಹೇಳುವುದರಲ್ಲೇ ಆತ ಆಸಕ್ತಿ ಇತ್ತೇ ಹೊರತು ಜೀವನದ ತಾತ್ವಿಕ ಪ್ರಶ್ನೆಗಳನ್ನು ಬಿಡಿಸುವತ್ತ ಆತನ ದೃಷ್ಟಿ ಹಾಯ್ದಿರಲಿಲ್ಲ. ಆದರೆ ಆ ಸುದಿನವೂ ಬಂತು. ಜನ್ಮಾಂತರದ ದ್ರಷ್ಟಾರ. ಕೇಸಿಯ ಸಂಬಂಧವಾಗಿ ಹಬ್ಬಿದ ವಾರ್ತೆಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಸತ್ಯಾಂಶವೇನೆಂದು ತಿಳಿಯಲು ಯತ್ನಿಸಿದವರಲ್ಲಿ ಒಹೈಯೋ ರಾಜ್ಯದ ಡೇಟನ್ನಿನ ಹಿರಿಯ ಮುದ್ರಣೋದ್ಯಮಿ ಆರ್ಥರ್ ಲ್ಯಾಮರ್ಸ್ ಪ್ರಮುಖ. ತತ್ವಶಾಸ್ತ್ರ, ಜ್ಯೋತಿಷ್ಯ, ಸುಪ್ತ್ಯಾವಾಹನೆ ಮೊದಲಾದ ವಿಷಯಗಳಲ್ಲಿ ಅಭಿರುಚಿಯನ್ನು ಹೊಂದಿದ್ದ ಆತ ಕೇಸಿ ನೆಲೆಸಿದ್ದ ಸೆಲ್ಮಾಕ್ಕೆ ಬಂದು ಕೇಸಿಯು ಸುಪ್ತ ಸ್ಥಿತಿಯಲ್ಲಿ ಹೇಳಿಕೆ ನೀಡುವುದನ್ನು ಎಚ್ಚರಿಕೆಯಿಂದ ಬಹುದಿನ ಪರಿಶೀಲಿಸಿ ಕೇಸಿ ಪ್ರಾಮಾಣಿಕ ವ್ಯಕ್ತಿ ಎಂಬುದನ್ನು ಕಂಡುಕೊಂಡ. ಲಾಮರ್ಸ್ಗೆ ಆರೋಗ್ಯ ಸಂಬಂಧವಾದ ವೈಯಕ್ತಿಕ ತೊಂದರೆಗಳಾವುವೂ ಇರಲಿಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ಕೇಸಿಯ ನೆರವು ಬೇಕಿರಲಿಲ್ಲ. ಬದಲಿಗೆ ಮನುಷ್ಯನ ಬದುಕಿಗೇನು ಅರ್ಥ, ಸುಖ ದುಃಖಗಳಿಗೇನು ಅರ್ಥ,
ವ್ಯಕ್ತಿಗಳಲ್ಲಿ ಕಂಡುಬರುವ ವೈವಿಧ್ಯಕ್ಕೇನು ಅರ್ಥ? ಸಾವಿನ ಆಚೆಗೆ ಏನು? ಸಾವಿನೊಂದಿಗೆ ಜೀವಿಯ ಸರ್ವನಾಶವಾಗುವುದೇ? ಅಮರತ್ವ ನಿಜವೇ ಅಥವಾ ಕೇವಲ ಕಲ್ಪನೆಯ ಕೂಸೆ? ಬದುಕುವ ಹಂಬಲಕ್ಕೊಂದು ಕಾಲ್ಪನಿಕ ಸಾಂತ್ವನವೇ? ಈ ಪ್ರಶ್ನೆಗಳಿಗೆಲ್ಲ ಕೇಸಿಯ ಅತೀಂದ್ರಿಯ ಶಕ್ತಿ ಉತ್ತರ ಕೊಡಬಲ್ಲುದೇ ಎಂಬುದು ಅವನಿಗೆ ಬೇಕಿತ್ತು. 1923 ಇಸವಿ ಅಕ್ಟೋಬರ್ನಲ್ಲಿ ಲ್ಯಾಮರ್ಸ್ ಕೇಸಿ ಮತ್ತು ಅವನ ಕುಟುಂಬದವರನ್ನು ತನ್ನ ಊರಿಗೆ ಆಮಂತ್ರಿಸಿದ. ಆಗ ಕೆಲವು ಹೇಳಿಕೆಗಳನ್ನು ಕೊಡಬೇಕೆಂದು ಆತ ಕೇಸಿಯೊಡನೆ ಕೇಳಿಕೊಂಡ. ಕೇಸಿ ಸುಪ್ತ ಸ್ಥಿತಿಗೆ ತೆರಳುವಾಗ ಲ್ಯಾಮರ್ಸ್ ತನ್ನ ದೇಹದ ರಚನೆಯ ಬಗ್ಗೆ ಹೇಳುವ ಅಗತ್ಯವಿಲ್ಲವೆಂದು, ಬದಲಾಗಿ ತನ್ನ ಜಾತಕವನ್ನು ಹೇಳಬೇಕೆಂದು ಕೇಳಿಕೊಂಡ. ಯಾವ ಸಲಹೆಯನ್ನಾದರೂ ಸ್ವೀಕರಿಸಿ ಸಮಂಜಸವಾದ ಉತ್ತರವನ್ನು ಕೊಡುತ್ತಿದ್ದ ಕೇಸಿ ಸಂಕ್ಷೇಪವಾಗಿ ಲ್ಯಾಮರ್ಸ್ನ ಜಾತಕವನ್ನು ಹೇಳಿದ. ಬಳಿಕ ಗಂಭೀರವಾಗಿ, ನೀನು ಹಿಂದೆ ಒಮ್ಮೆ ಸನ್ಯಾಸಿಯಾಗಿದ್ದೆ ಎಂದು ಬಿಟ್ಟ. ಜನ್ಮಾಂತರದ ಬಗೆಗೆ ಯಾವ ಸೂಚನೆಯಾಗಲಿ ಹೇಳಿಕೆಯಾಗಲಿ ಇರದಿದ್ದರೂ ತಾನೇ ತಾನಾಗಿ ಹೊರಹೊಮ್ಮಿದ ಆ ನುಡಿಯನ್ನು ಕೇಳಿ ಲ್ಯಾಮರ್ಸ್ ರೋಮಾಂಚನಗೊಂಡ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಸಂಗತಿ ಇದು: ಲ್ಯಾಮರ್ಸ್ ಜಾತಕದ ವಿಚಾರ ಮಾತ್ರ ಕೇಳಿದ್ದು. ಕೇಸಿಯ ಸುಪ್ತ ಪ್ರಜ್ಞೆಯ ಆಳದಿಂದ ತಾನೇ ತಾನಾಗಿ ಬಂದುದು ಜನ್ಮಾಂತರಕ್ಕೆ ಸಂಬಂಧಿಸಿದ ವಿಚಾರ. ಹಾಗಾಗಿ ಪುನರ್ಜನ್ಮ ಸತ್ಯವೇ? ಸತ್ಯವೆಂದು ಸಾಧಿಸಲು ಸಾಧ್ಯವಾದರೆ ಈಗಿರುವ ದರ್ಶನ, ಧರ್ಮ ಮತ್ತು ಮನೋವಿಜ್ಞಾನ ಇವುಗಳ ರೂಪವೇ ಬದಲಾಗುವುದೆಂಬ ಕುತೂಹಲದಿಂದ ಅವುಗಳ ಸಂಬಂಧವಾಗಿ ಇನ್ನೂ ಅನ್ವೇಷಣೆ ಮಾಡಬೇಕೆಂದು ಲ್ಯಾಮರ್ಸ್ ಸಂಕಲ್ಪಿಸಿದ. ಕೇಸಿ ಒಲ್ಲದ ಮನಸ್ಸಿನಿಂದ ಒಪ್ಪಿಗೆ ಇತ್ತ. ಕೇಸಿಯ ಪತ್ನಿ, ಅವನ 2 ಮಕ್ಕಳು, ಅವನ ಸಂಸಾರದಲ್ಲೇ ಒಬ್ಬಳಾಗಿ ಹೋಗಿದ್ದ ಶೀಘ್ರ ಲಿಪಿಕಾರ್ತಿ ಗ್ಲೇಡಿಸ್ ಡೇವಿಸ್ ಎಲ್ಲರೂ ತಮ್ಮ ತಮ್ಮ ಜನ್ಮಾಂತರದ ಕುರಿತು ಕೇಳಿದರು. ಒಬ್ಬ ಮಗನ ಬಗ್ಗೆ ಕೇಸಿ ಹೀಗೆಂದು ಹೇಳಿದ: ನೀನು ನಿನ್ನ ಹಿಂದಿನ 4 ಜನ್ಮಗಳನ್ನು ಸಂಶೋಧಕ ವಿಜ್ಞಾನಿಯಾಗಿ ಕಳೆದಿರುವಿ. ಆದರೆ ಈಗ ನೀನು ತೀರಾ ಪ್ರಾಪಂಚಿಕನಾಗಿ ಸ್ವಾರ್ಥಿಯಾಗುತ್ತಿದ್ದೀಯೆ. ಮತ್ತೊಬ್ಬ ಮಗನ ಬಗ್ಗೆ ಹೇಳುತ್ತಾ, ನೀನು ಅತಿ ಕೋಪಿಷ್ಟ, ನಿನ್ನ ವರ್ತನೆ ಸರಿಯಾದುದಲ್ಲ. ಆದುದರಿಂದಲೇ ಈಜಿಪ್ಟ್ ಮತ್ತು ಇಂಗ್ಲೆಂಡ್ 2 ಕಡೆಗಳಲ್ಲೂ ನೀನು ದುಃಖವನ್ನು ಅನುಭವಿಸಿದ್ದೆ. ಇನ್ನಾದರೂ ಸಂಯಮದಿಂದಿರಲು ಕಲಿ ಎಂದ. ಮಹಿಮೆಯ ಮೂಲ. ಕೇಸಿಯ ಹಿಂದಿನ ಅಸ್ತಿತ್ವದ ಬಗೆಗೆ ಸುಪ್ತ ಸ್ಥಿತಿಯಲ್ಲಿ ಅವನನ್ನು ಪ್ರಶ್ನಿಸಲಾಯಿತು. ಹಲವು ಶತಮಾನಗಳ ಹಿಂದೆ ಈತ ಈಜಿಪ್ಟ್ನಲ್ಲಿ ಧರ್ಮೋಪದೇಶಕನಾಗಿದ್ದ. ಕೆಲವೊಂದು ಸಿದ್ಧಿಗಳನ್ನೂ ಪಡೆದಿದ್ದ. ಆದರೆ ಅಹಂಕಾರ, ಹಠಮಾರಿತನ, ಸ್ವೈರತೆ ಮತ್ತು ವಿಷಯಲಂಪಟತ್ವ ಇವುಗಳ ದೆಸೆಯಿಂದ ತನ್ನ ಶಕ್ತಿಯ ದುರುಪಯೋಗ ಮಾಡಿ ಸಿದ್ಧಿಗಳನ್ನೆಲ್ಲ ಕಳೆದುಕೊಂಡ. ಮುಂದಿನ ಒಂದು ಜನ್ಮದಲ್ಲಿ ವೈದ್ಯನಾಗಿದ್ದ. ಆಗ ಯುದ್ಧವೊಂದರಲ್ಲಿ ಗಾಯಗೊಂಡು ಏಕಾಂಗಿಯಾಗಿ ಮರುಭೂಮಿಯಲ್ಲಿ ಅಸಹಾಯಕನಾಗಿ ಬಿದ್ದುಕೊಂಡು ಆಹಾರ ನೀರುಗಳಿಲ್ಲದೆ 3 ದಿನಗಳ ಕಾಲ ತಡೆಯಲಾರದ ಸಂಕಷ್ಟಗಳಿಂದ ನರಳಿದ. ತನ್ನ ಇಚ್ಛಾಶಕ್ತಿಯಿಂದಲೇ ಕೊನೆಗೂ ಆತ ದೇಹತ್ಯಾಗ ಮಾಡಿದ. ಆದುದರಿಂದ ತನ್ನ ದೈಹಿಕ ಮಿತಿಗಳಿಂದ ಮನಸ್ಸನ್ನು ಬಿಡುಗಡೆಗೊಳಿಸುವ ಈಗಿನ ಅಸಾಮಾನ್ಯ ಸಾಮರ್ಥ್ಯಕ್ಕೆ ಆ ಜನ್ಮದ ದೇಣಿಗೆಯೂ ಇದೆ. ಈ ಜನ್ಮದ ಸುಗುಣ ದುರ್ಗುಣಗಳೆಲ್ಲವೂ ಹಿಂದಿನ ಒಂದಲ್ಲೊಂದು ಜನ್ಮದ ಅನುಭವಗಳ ಸಂಸ್ಕಾರದಿಂದ ಉಂಟಾದುದು ಎಂದು ಆತ ಖಚಿತವಾಗಿ ತಿಳಿಸಿದ. ಈಗಿನ ಅವನ ಬದುಕು ಹಿಂದಿನ ಜನ್ಮಗಳ ಅವಶೇಷಗಳಾದ ಒಣಜಂಬ, ಸ್ವೈರವೃತ್ತಿ ಮುಂತಾದ ಪರಿಮಿತಿಗಳಿಂದ ಪಾರಾಗಲು ಅದೃಷ್ಟ ನಿರ್ಮಿಸಿದ ನೂತನ ಸನ್ನಿವೇಶವಾಗಿತ್ತು. ದೇವರು ಕೊಟ್ಟ ಶಕ್ತಿಯನ್ನು ಆತ ತನ್ನ ಸ್ವಾರ್ಥಕ್ಕಾಗಿ ಬಳಸುವನೇ ಅಥವಾ ಮಾನವ ಸೇವೆಯನ್ನು ನಿಸ್ವಾರ್ಥ ದೃಷ್ಟಿಯಿಂದ ಗೈಯಲು ಉಪಯೋಗಿಸುವನೇ ಎಂಬ ಪರೀಕ್ಷೆ ಅದಾಗಿತ್ತು. ಪುನರ್ಜನ್ಮವೆಂದರೆ ವಿಕಾಸವೇ? ಸುಪ್ತಾವಸ್ಥೆಯ ಈ ಎಲ್ಲ ಅನುಭವಗಳನ್ನು ಕೇಸಿ ಅಲ್ಲಗಳೆಯಲಾರ, ನಿಜ. ಆದರೆ ಸಂಪ್ರದಾಯದಲ್ಲಿ ನಂಬಿಕೆಯನ್ನಿಟ್ಟಿದ್ದ ಆತ ಪುನರ್ಜನ್ಮವಾದವನ್ನು ಒಪ್ಪಿದರೆ ಕ್ರಿಸ್ತ ಹಾಗೂ ಅವನ ಉಪದೇಶಗಳನ್ನು ಕಡೆಗಣಿಸಿದಂತಾಗದೆ?
ಕೇಸಿ ಗೊಂದಲದಲ್ಲಿ ಸಿಲುಕಿದ. ಲ್ಯಾಮರ್ಸ್ ತನ್ನ ತಿಳಿವಳಿಕೆಯಿಂದ ಅವನನ್ನು ಸಮಾಧಾನಗೊಳಿಸಿದ. ಕ್ರಿಸ್ತನ ಉಪದೇಶದಲ್ಲಿ ಪುನರ್ಜನ್ಮವಾದ ಹುದುಗಿದೆಯೆಂದು ಅನಂತರ ಬಂದ ಧರ್ಮಗುರುಗಳು ಆ ವಿಚಾರಕ್ಕೆ ಪ್ರಾಶಸ್ತ್ಯ ನೀಡಲಿಲ್ಲವೆಂದು ಉದಾಹರಣೆ ಸಹಿತ ವಿವರಿಸಿದ. ಉದಾಹರಣೆ ಏನೆಂದರೆ, ಕ್ರಿಸ್ತನು ಹೇಳಿರುವುದು, ವಾಟ್ ಸೋ ಎವರ್ ಎ ಮ್ಯಾನ್ ಸೋವೆತ್ ದಟ್ ಶಾಲ್ ಬಿ ರೇಪ್ ಎಂದರೆ, ಏನು ನಾವು ಬಿತ್ತಿರುವೆವೋ ಅದನ್ನು ಬೆಳೆಯಲೇಬೇಕು, ಕೊಯ್ಲು ಮಾಡಲೇಬೇಕು ಎಂಬುದು ಇದರ ಅರ್ಥ. ಕ್ರಿಸ್ತನ ಉಪದೇಶದಲ್ಲಿ ಪುನರ್ಜನ್ಮವಾದ ಹುದುಗಿದೆಯೆಂದು ಅನಂತರ ಬಂದ ಧರ್ಮಗುರುಗಳು ಆ ವಿಚಾರಕ್ಕೆ ಪ್ರಾಶಸ್ತ್ಯ ನೀಡಲಿಲ್ಲವೆಂದು ಉದಾಹರಣೆ ಸಹಿತ ವಿವರಿಸಿದ. ಪುನರ್ಜನ್ಮವೆಂದರೆ ಒಂದು ದೃಷ್ಟಿಯಿಂದ ವಿಕಾಸವೆಂದೇ ಅರ್ಥವಾಗುವುದು. ಈ ನೆಲದಲ್ಲಿ ಮಾನವ ಜೀವಿ ಅನೇಕ ಜನ್ಮ ತಳೆಯುತ್ತಾನೆ. ಒಮ್ಮೆ ಗಂಡಸಾಗಿ, ಒಮ್ಮೆ ಹೆಣ್ಣಾಗಿ, ಒಮ್ಮೆ ಒಂದು ಸಂಪ್ರದಾಯದ ಕುಲದಲ್ಲಿ ಹುಟ್ಟಿ, ಮತ್ತೊಮ್ಮೆ ಮತ್ತೊಂದು ಮತಾನುಯಾಯಿಯಾಗಿ, ದರಿದ್ರನಾಗಿ, ಶ್ರೀಮಂತನಾಗಿ, ಕ್ರಿಸ್ತನು ಬೋಧಿಸಿದಂತಹ ಪರಿಪೂರ್ಣತೆಯನ್ನು ಪಡೆಯುವವರೆಗೂ ವಿಕಾಸ ಪಥದಲ್ಲಿ ಮುಂದುವರಿಯುತ್ತಿರುತ್ತಾನೆ. ಒಮ್ಮೆ ಒಂದು ತೆರನಾದ ಕೈಗವಚವನ್ನು ಹಾಕಿಕೊಂಡು ಅದು ಹರಿದು ಹಾಳಾದ ಮೇಲೆ ಇನ್ನೊಂದನ್ನು ಹಾಕಿಕೊಳ್ಳುವಂತೆ ಜೀವಿಯು ದೇಹವನ್ನು ಬದಲಾಯಿಸುತ್ತದೆ. ಪಶ್ಚಿಮದ ಪ್ರತಿಭಾಶಾಲಿಗಳಲ್ಲಿ ಪ್ರಮುಖರಾದ ಶೋಪೆನ್ ಹಾವರ್, ಎಮರ್ಸನ್, ವಾಲ್ಟ್ ವಿಟ್ಮನ್, ಗಯಟೆ, ಬ್ರೂನೋ, ಪ್ಲಾಟಿನಸ್, ಪ್ಲೇಟೋ ಮುಂತಾದವರು ಈ ವಿಚಾರವನ್ನು ನಂಬಿದವರು ಎಂದು ಆತ ಕೇಸಿಯನ್ನು ಸಮಾಧಾನಗೊಳಿಸಿದ. ಪ್ರಳಯಕ್ಕೆ ಹಿಂದಿನ ಪ್ರಪಂಚ ಅಟ್ಲಾಂಟಿಸ್. ಮನುಷ್ಯನು ತಾನು ಮಾಡಿದ ಕರ್ಮಕ್ಕೆ ಪ್ರತಿಕ್ರಿಯೆಯಾಗಿ ಆ ಕರ್ಮಫಲವನ್ನು ಅನುಭವಿಸಲೇಬೇಕು. ಆದರೆ ಆ ಕರ್ಮದ ಫಲವು ಗೋಡೆಗೆ ಬಡಿದು ಹಿಂತಿರುಗುವ ಚೆಂಡಿನಂತೆ ತತ್ಕ್ಷಣವೇ ವ್ಯಕ್ತವಾಗದು. ಯಾವುದೋ ಕರ್ಮದಿಂದಾದ ಪರಿಣಾಮ ಪ್ರತಿಕ್ರಿಯೆಗಳು ವ್ಯಕ್ತವಾಗಲು ಕೆಲವೊಮ್ಮೆ ಅನೇಕ ಜನ್ಮಗಳೇ ಬೇಕಾಗಬಹುದೆಂಬುದನ್ನು ಕೇಸಿ ಹೇಳುತ್ತಾನೆ. ಕಾರಣವೇನೆಂದರೆ, ಸೂಕ್ತವಾದ ಕಾಲ, ಸ್ಥಳ, ಸನ್ನಿವೇಶಗಳು ಬಂದೊದಗದಿದ್ದಲ್ಲಿ ಮಾಡಿದ ಕರ್ಮದ ಫಲ ವ್ಯಕ್ತವಾಗುವುದಿಲ್ಲ. ಇವುಗಳ ಸಂಬಂಧವಾದ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದಾಗ ಈ ಯುಗದಲ್ಲಿ, ಎಂದರೆ ಈ 19 ಮತ್ತು 20ನೇ ಶತಮಾನಗಳಲ್ಲಿ ಕಾಣಿಸಿಕೊಂಡ ಅನೇಕ ಹಿರಿಯ ವಿಜ್ಞಾನಿಗಳು ಕ್ರಿಸ್ತಪೂರ್ವ 9500 ವರ್ಷಗಳಷ್ಟು ಹಿಂದೆ ಈಗ ಅಟ್ಲಾಂಟಿಸ್ ಸಾಗರ ಇರುವ ಪ್ರದೇಶದಲ್ಲಿದ್ದ ಪುರಾತನ ಭೂಖಂಡದಲ್ಲಿನ ಅತ್ಯುನ್ನತ ಸಂಸ್ಕೃತಿಯ ಕಾಲದಲ್ಲಿದ್ದು ಈಗ ಪುನರ್ಜನ್ಮವನ್ನೆತ್ತಿ ಬಂದವರು ಎಂದು ಹೇಳಿದ. ಈ ಅಟ್ಲಾಂಟಿಸ್ ಸಂಸ್ಕೃತಿಯನ್ನು ಕುರಿತು ವಿಜ್ಞಾನ ಇದುವರೆಗೂ ಸ್ಪಷ್ಟವಾಗಿ ತನ್ನ ಅಭಿಪ್ರಾಯ ಹೇಳಿಲ್ಲ. ಆದರೆ ಅಟ್ಲಾಂಟಿಸ್ನ ಅಸ್ತಿತ್ವವನ್ನು ಪಶ್ಚಿಮದ ಹಿರಿಯ ಲೇಖಕ, ತತ್ವಜ್ಞಾನಿ ಪ್ಲೇಟೋ ಅಧಿಕಾರವಾಣಿಯಿಂದ ಸಮರ್ಥಿಸಿದ. ಇದಕ್ಕೆ ಪೂರಕವಾಗಿ ಒಂದು ಭೌಗೋಳಿಕ ಆಧಾರವೂ ದೊರೆಯಿತು. ಒಮ್ಮೆ ಅಟ್ಲಾಂಟಿಸ್ ಸಾಗರದ ಮೂಲಕ ಟೆಲಿಫೋನ್ ಕೇಬಲ್ ಹಾಕುವಾಗ ಅದು 10,000 ಅಡಿಗಳ ಆಳದ ಸಾಗರದಲ್ಲಿ ಮುಳುಗಿತು. ಮೇಲಕ್ಕೆಳೆದಾಗ ಅದರಲ್ಲಿ ಲಾವಾ ಪ್ರವಾಹದ ಕೆಲವು ತುಣುಕುಗಳು ಕಂಡುಬಂದವು. ವಿಜ್ಞಾನಿಗಳು ಅದನ್ನು ಪರೀಕ್ಷಿಸಿದಾಗ ಭೂಕಂಪನದ ಪೂರ್ವದಲ್ಲಿ ಅದು ನೀರಿನ ಮೇಲಿದ್ದ ಘನ ಪದಾರ್ಥವಾಗಿತ್ತೆಂದು ತಿಳಿದು ಬಂತು. ಮಧ್ಯ ಅಮೆರಿಕದ ಮತ್ತು ಈಜಿಪ್ಟ್ ದೇಶದ ಶಿಲ್ಪ ಹಾಗೂ ಭಾಷೆಗಳಲ್ಲಿ ಕಂಡುಬರುವ ಸಾಮ್ಯವು ಈ ನಾಗರಿಕತೆಯ ಬಗೆಗೆ ಸಾಕ್ಷ್ಯವನ್ನು ನುಡಿಯುತ್ತದೆ. ಇಗ್ನೇಷಿಯಸ್ ಡೊನ್ನೆಲಿ ಬರೆದ ಅಟ್ಲಾಂಟಿಸ್ ಪ್ರಳಯಕ್ಕೆ ಹಿಂದಿನ ಪ್ರಪಂಚ ಎನ್ನುವ ಸಂಶೋಧನಾತ್ಮಕ ಬರಹವನ್ನು ತನ್ನ ಹೇಳಿಕೆಗಳನ್ನು ಕೊಟ್ಟ ಹಲವು ವರ್ಷಗಳ ಬಳಿಕ ಕೇಸಿ ಓದಿದ. ತನ್ನ ಹೇಳಿಕೆಗಳಿಗೂ ಅಲ್ಲಿ ಉಕ್ತವಾದ ಹಲವಾರು ಸಂಗತಿಗಳಿಗೂ ಅನ್ಯೋನ್ಯ ಹೋಲಿಕೆ ಇರುವುದನ್ನು ಕಂಡು ಆಶ್ಚರ್ಯಚಕಿತನಾದ. ಇತಿಹಾಸ, ವಿಜ್ಞಾನ, ತುಲನಾತ್ಮಕ ಧರ್ಮ, ಪುರಾತನ ಪುರಾಣಗಳು, ಕಲೆ, ಮನೋವಿಜ್ಞಾನ ಇವೇ ಮೊದಲಾದ ವಿಚಾರಗಳ ಹೊಸ ಅನ್ವೇಷಣೆಗಳು ತನ್ನ ಹೇಳಿಕೆಗಳೊಂದಿಗೆ ಸಮನ್ವಯಗೊಳ್ಳತೊಡಗಿದಾಗ
ಸುಪ್ತ ಸ್ಥಿತಿಯಲ್ಲಿ ತಾನು ಹೇಳಿದುದರ ಬಗೆಗೆ ಕೇಸಿ ಸಂಪೂರ್ಣ ಸಂಶಯರಹಿತನಾದ. ಕೇಸಿಯ ಹೇಳಿಕೆಗಳನ್ನು ನಂಬುವುದಾದರೆ ಅಟ್ಲಾಂಟಿಸ್ ನಾಗರಿಕತೆ ಖಂಡಿತವಾಗಿಯೂ ಇದ್ದೇ ಇತ್ತು. ಈಜಿಪ್ಟಿನ ಬೃಹದಾಕಾರದ ಪಿರಮಿಡ್ಡುಗಳಲ್ಲಿರುವ ಕೋಣೆಗಳನ್ನೆಲ್ಲ ತೆರೆದು ಪರಿಶೀಲಿಸಿದರೆ ಆ ಸಂಬಂಧವಾದ ಎಲ್ಲ ದಾಖಲೆಗಳು ದೊರಕುವುದರಲ್ಲಿ ಸಂದೇಹವಿಲ್ಲ ಎನ್ನುತ್ತಾನೆ ಕೇಸಿ. ಅದಕ್ಕೆ ಕಾರಣ ಸುಮಾರು ಕ್ರಿಸ್ತಪೂರ್ವ 9500ರಲ್ಲಿ ಪ್ರಳಯವಾಗಿ ಅಟ್ಲಾಂಟಿಸ್ ಮುಳುಗಡೆಯಾದಾಗ ಅಟ್ಲಾಂಟಿಸ್ ನಿವಾಸಿಗಳು ಪ್ರಾಣರಕ್ಷಣೆಗಾಗಿ ತಮ್ಮ ಸ್ವತ್ತು ಸಾಮಗ್ರಿಗಳೊಂದಿಗೆ ಈಜಿಪ್ಟ್ಗೆ ವಲಸೆ ಬಂದಿದ್ದುದೇ ಈ ಕಾರಣ. ಅಷ್ಟು ಮಾತ್ರವಲ್ಲ, ಫ್ಲೋರಿಡಾಕ್ಕಿಂತ ದೂರದಲ್ಲಿರುವ ಬಿಮಿನಿ ದ್ವೀಪವು ಅಟ್ಲಾಂಟಿಸ್ ಭೂಪ್ರದೇಶದ ಅತ್ಯುನ್ನತ ಪರ್ವತ ಶಿಖರವಾಗಿತ್ತು. ಆ ಕಾಲದಲ್ಲಿ ಸೌರಶಕ್ತಿ ಸಂಚಯನಕ್ಕಾಗಿ ವಿಶೇಷವಾದ ಹರಳುಗಳಿಂದ ನಿರ್ಮಿಸಿದ ಒಂದು ಮಂದಿರ ಅದೇ ಜಾಗದಲ್ಲಿತ್ತು. ಸಮುದ್ರ ತಳದಲ್ಲಿ ಹುಡುಕಿದರೆ ಈಗಲೂ ಅದನ್ನು ಕಾಣಬಹುದು. ಅದು ಅಟ್ಲಾಂಟಿಸ್ಗೆ ಖಚಿತ ಪುರಾವೆಯಾದೀತು ಎಂದು ಕೇಸಿ ಪಂಥಾಹ್ವಾನ ನೀಡಿದ್ದಾನೆ. ವಿಜ್ಞಾನ ಯುಗದ ಪುನರಾವತಾರ. ಕೇಸಿಯ ಹೇಳಿಕೆ ಪ್ರಕಾರ ಅಟ್ಲಾಂಟಿಸ್ ನಿವಾಸಿಗಳು ನಮಗಿಂತಲೂ ವಿಜ್ಞಾನದಲ್ಲಿ ಬಹಳಷ್ಟು ಮುಂದುವರೆದಿದ್ದರು. ವೈಜ್ಞಾನಿಕ ಸಂಶೋಧನೆಗಳಲ್ಲಿ ವಿದ್ಯುತ್ ಶಕ್ತಿ, ರೇಡಿಯೋ, ಟೆಲಿವಿಷನ್, ಗಗನಯಾನ, ಜಲಾಂತರ್ನೌಕೆ, ಸೌರಶಕ್ತಿ ಬಳಕೆ ಮತ್ತು ಪರಮಾಣು ಶಕ್ತಿಯ ಉಪಯೋಗ ಮುಂತಾದ ವಿಷಯಗಳಲ್ಲಿ ಮಾತ್ರವಲ್ಲ, ಸಾರಿಗೆ, ಸಂಪರ್ಕವೇ ಮೊದಲಾದ ತಂತ್ರಜ್ಞಾನಗಳಲ್ಲಿಯೂ ನಮಗಿಂತಲೂ ಬಹಳಷ್ಟು ಮುಂದುವರೆದ ನಿಷ್ಕೃಷ್ಟ ಜ್ಞಾನವುಳ್ಳವರಾಗಿದ್ದರು ಅವರು ಎನ್ನುತ್ತಾನೆ ಕೇಸಿ. ಆದರೆ ಅವರು ವಿಜ್ಞಾನದ ವಿವಿಧ ಆವಿಷ್ಕಾರಗಳ ಶಕ್ತಿಯಿಂದ ಪ್ರಮತ್ತರಾಗಿ ವಶೀಕರಣದ ಸಿದ್ಧಿಯಲ್ಲಿ ನಿಪುಣರಾಗಿ ಅಸಂಖ್ಯ ಜನರ ಜೀವನವನ್ನು ತಮ್ಮ ಸ್ವಾರ್ಥತೆ ಮತ್ತು ಇಂದ್ರಿಯ ಲೋಲುಪತೆಗಳಿಗಾಗಿ ಬಲಿಪಶುವಾಗಿ ಮಾಡಿ ನೀತಿ ಭ್ರಷ್ಟತೆಯ ಪರಾಕಾಷ್ಠೆಗೇರಿದರು. ಅವರ ಪಾಪಕ್ಕೆ ಭೂಮಿ ತಾಯಿ ನಡುಗಿದಳು, ಸಾಗರ ಉಕ್ಕಿ ಬಂತು, ಈ ಮಹಾನಾಗರಿಕತೆಯೇ ಸಾಗರ ತಳಕ್ಕೆ ಮುಳುಗಿ ಹೋಯಿತು ಎನ್ನುತ್ತಾನೆ ಕೇಸಿ. ಕೇಸಿಯ ಹೇಳಿಕೆಗಳನ್ನೇ ಸಂಪೂರ್ಣವಾಗಿ ಸ್ವೀಕರಿಸಿದರೆ ಆ ಪುರಾತನ ಸಂಸ್ಕೃತಿಯಲ್ಲಿ ಬಾಳಿ ಬದುಕಿದ ಜನರು ತಮ್ಮ ದುಷ್ಟ ಪ್ರವೃತ್ತಿ, ದುರ್ವರ್ತನೆ, ಅನೈತಿಕ ವ್ಯವಹಾರ ಮುಂತಾದವುಗಳಿಂದುಂಟಾದ ಕರ್ಮದ ಸಂಸ್ಕಾರವನ್ನು ನಾಶಗೊಳಿಸಲು ಯುಗ ಯುಗಗಳಷ್ಟು ಕಾಯಬೇಕಾದೀತು. ಈ ಮಾತನ್ನು ಅರ್ಥ ಮಾಡಿಕೊಳ್ಳಲು ಹಿಂದೆ ಹೇಳಿದ ಕೇಸಿಯ ಹೇಳಿಕೆ ಅಟ್ಲಾಂಟಿಸ್ನ ಕಾಲದ ಬಹುಮಂದಿ ಈ ಯುಗದಲ್ಲಿ ಮತ್ತೆ ಅವತರಿಸಿದ್ದಾರೆ ಎಂಬುದು ಸಹಕಾರಿಯಾಗಿದೆ. ಮನುಷ್ಯನು ತನ್ನ ನಾಲಿಗೆಯ ರುಚಿಯನ್ನು ನಿಯಂತ್ರಿಸಿದ್ದಾನೆಂದು ತಿಳಿಯುವುದು ಯಾವಾಗ? ಸುತ್ತಮುತ್ತಲೂ ಅವನಿಗೆ ಪ್ರಿಯವಾದ ಭಕ್ಷ್ಯ ಭೋಜ್ಯಗಳನ್ನಿಟ್ಟಾಗ. ಆರೋಗ್ಯವಂತನಾದ ಆತ ಆ ಕಡೆಗೆ ಯಾವ ಚಾಪಲ್ಯವನ್ನೂ ತೋರದಿದ್ದಾಗ ಅಲ್ಲವೇ? ಅದೇ ರೀತಿ ಅಟ್ಲಾಂಟಿಸ್ ಕಾಲದ ವ್ಯಕ್ತಿಗಳು ತಮ್ಮ ಕಾಲದಲ್ಲಿ ವೈಜ್ಞಾನಿಕ ಜ್ಞಾನದಲ್ಲಿ ಪರಮಾವಧಿ ಉನ್ನತಿಗೇರಿ ತಾವು ಕಂಡುಹಿಡಿದ ಶಕ್ತಿಗಳನ್ನೆಲ್ಲ ದುರುಪಯೋಗಪಡಿಸಿಕೊಂಡರು. ಮತ್ತೆ ಅಂತಹುದೇ ಸುವರ್ಣಾವಕಾಶ ದೊರೆತಾಗ ಆ ಶಕ್ತಿಯನ್ನು ರಚನಾತ್ಮಕವಾಗಿ ಮಾನವ ಕುಲದ ಮಂಗಳಕ್ಕಾಗಿ ಉಪಯೋಗಿಸುವರೇ ಹೇಗೆ ಎಂಬುದನ್ನು ಕಾಣಬೇಕಾದರೆ ಅವರಿಗೆ ಅಂತಹ ಸೌಲಭ್ಯಗಳಿರುವ ಅವಕಾಶ ದೊರಕಬೇಕಲ್ಲವೇ? ಈಗ ಅನ್ವೇಷಣೆಗಳಿಗೆ ದೊರೆತ ಅವಕಾಶ ಆತರನಾದ್ದು. ಈ ದೃಷ್ಟಿಯಿಂದ ಕರ್ಮಫಲ ವ್ಯಕ್ತವಾಗಲು ಹಲವಾರು ಶತಮಾನಗಳೇ ಏಕೆ ಬೇಕೆಂಬುದನ್ನು ಕೇಸಿ ಸ್ಪಷ್ಟವಾಗಿ ವಿವರಿಸುತ್ತಾನೆ. ದಾಖಲೆಗಳ ಆಗರ ಆಕಾಶ. ಇನ್ನೊಂದು ಸಮಸ್ಯೆ ಉದ್ಭವಿಸಿತು. ಇಷ್ಟೊಂದು ವಿಚಾರಗಳು ಕೇಸಿಗೆ ಎಲ್ಲಿಂದ ದೊರಕುತ್ತವೆ? ತಾನು ಸುಪ್ತ ಸ್ಥಿತಿಯಲ್ಲಿದ್ದಾಗ ಕೊಟ್ಟ ಹೇಳಿಕೆಗಳಿಗೆ ಆಧಾರವಾಗಿ 2 ವಿಧದ ಮೂಲಗಳಿವೆ ಎಂದು ಕೇಸಿ ಹೇಳುತ್ತಾನೆ. ಅವುಗಳಲ್ಲೊಂದು ವ್ಯಕ್ತಿಯ ಸುಪ್ತ ಮನಸ್ಸು. ತಮ್ಮ ಜನ್ಮಾಂತರಗಳ ಬಗ್ಗೆ ಯಾರಾದರೂ ಕೇಳಿದಾಗ ಕೇಸಿ ತನ್ನ ಸಾಮರ್ಥ್ಯದಿಂದ ಆ ವ್ಯಕ್ತಿಯ ಸುಪ್ತ ಮನಸ್ಸನ್ನು ಸಂಪೂರ್ಣ ನೋಡಬಲ್ಲವನಾಗಿದ್ದ. ಜಾಗೃತ ಮನಸ್ಸಿನ ಮೂಲಕ ನಾವು ಪಡೆದ ಅನುಭವಗಳು, ನಡೆಯಿಸಿದ ವಿಚಾರಗಳು ಮರವೆಯಾದರೂ ನಾಶವಾಗದೆ ಸುಪ್ತ ಮನಸ್ಸಿನ ಆಳದಲ್ಲಿ ಉಳಿದುಕೊಂಡಿರುತ್ತವೆ. ಒಂದು ಜೀವನದ ಅನುಭವಗಳು ಮಾತ್ರವಲ್ಲ,
ಹಿಂದೆ ಬದುಕಿದ್ದ ಎಲ್ಲ ಜೀವನದ ಅನುಭವಗಳು ಈ ಸುಪ್ತ ಮನಸ್ಸಿನ ಅನ್ಕಾನ್ಷಿಯಸ್ ಮೈಂಡ್ ಆಳದಲ್ಲಿ ಸಂಸ್ಕಾರ ರೂಪವಾಗಿ ಹುದುಗಿರುತ್ತವೆ. ಆಳವಾದ ನೆಲಮಾಳಿಗೆಯ ಅರೆಗಳಲ್ಲಿರುವ ವಸ್ತು ಒಡವೆಗಳಂತೆ ಅವು ಈಗಿನ ಮನೋವಿಜ್ಞಾನಿಗಳು ಚೇತನಗೊಳಿಸಲಾರದಷ್ಟು ಆಳದಲ್ಲಿ ಅಡಗಿರುತ್ತವೆ. ನ್ಯೂಯಾರ್ಕ್ ನಗರದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಭೂಮಾರ್ಗದಲ್ಲಿ ಸುತ್ತಿ ಬಳಸಿ ಹೋಗುವುದಕ್ಕಿಂತ ಭೂಮಾರ್ಗದ ಸುರಂಗ ಮಾರ್ಗದಲ್ಲಿ ನೇರವಾಗಿ ಅಡೆತಡೆ ಇಲ್ಲದೆ ಸುಲಭವಾಗಿ ಪ್ರಯಾಣ ಮಾಡುವಂತೆಯೇ ಜಾಗೃತ ಮನಸ್ಸು ಸುಪ್ತ ಮನಸ್ಸನ್ನು ಪ್ರವೇಶಿಸುವುದಕ್ಕಿಂತ ಸುಪ್ತ ಮನಸ್ಸನ್ನು ಪ್ರವೇಶಿಸುವುದು ಸುಲಭವೆನ್ನುತ್ತಾನೆ ಕೇಸಿ. ಈ ವಿವರಣೆಯಾದರೂ ನಂಬಲು ಕಷ್ಟವಲ್ಲ. ಆಧುನಿಕ ಮನೋವಿಜ್ಞಾನಿಗಳು ಸುಪ್ತ ನಿದ್ರೆಯಲ್ಲಿ ವ್ಯಕ್ತಿಯೊಬ್ಬನ ಜಾಗೃತಾವಸ್ಥೆಗೆ ಸರ್ವಥಾ ಬಾರದ ಹಲವಾರು ಸಂಗತಿಗಳನ್ನು ಪ್ರಶ್ನಿಸಿ ತಿಳಿದುಕೊಳ್ಳಬಲ್ಲನು. 40 ವರ್ಷದ ವ್ಯಕ್ತಿ 4 ವರ್ಷದ ಹುಡುಗನಾಗಿದ್ದಾಗಿನ ಅನುಭವಗಳನ್ನು ಸಾಮಾನ್ಯವಾಗಿ ಹೇಳಲಾರನಾದರೂ ಸುಪ್ತ ಸ್ಥಿತಿಯಲ್ಲಿ ವಿಜ್ಞಾನಿಯ ಆದೇಶಕ್ಕೊಳಪಟ್ಟು ಬಾಲಕನಂತೆ ಆಗಿನ ತನ್ನ ಅನುಭವಗಳನ್ನು ತನ್ನ ಪರಿಮಿತ ಶಬ್ದಗಳಲ್ಲೇ ತಿಳಿಸಬಲ್ಲ ಎಂದಾಗ ಅವನ ಅನುಭವಗಳೆಲ್ಲ ಮನಸ್ಸಿನ ಆಳದಲ್ಲಿ ಹುದುಗಿವೆ ಎಂದಂತಾಯಿತು. ಆದರೆ ಕೇಸಿ ಹೇಳುತ್ತಿದ್ದ ಇನ್ನೊಂದು ವಿಷಯ ಮೂಲ ವಿಚಿತ್ರವೂ ವಿಲಕ್ಷಣವೂ ಆದದ್ದು. ಸುಪ್ತ ಸ್ಥಿತಿಯಲ್ಲಿದ್ದ ಕೇಸಿ ತನಗೆ ಜಾಗೃತಾವಸ್ಥೆಯಲ್ಲಿ ಪರಿಚಯವಿಲ್ಲದ ಅನೇಕ ಪದಗಳನ್ನು ಉಪಯೋಗಿಸುತ್ತಿದ್ದ. ಆಕಾಶದ ದಾಖಲೆಗಳು, ಅಕಾಸಿಕ್ ರೆಕಾರ್ಡ್ಸ್ ಎಂಬ ಮಾತನ್ನು ಉಪಯೋಗಿಸಿದ. ಅದರ ವಿವರಣೆಯನ್ನೂ ಕೊಟ್ಟ. ಆಕಾಶ ಎನ್ನುವುದು ಸಂಸ್ಕೃತದ ಪದ. ವಿಶ್ವಸೃಷ್ಟಿಯಲ್ಲಿರುವ ಮೂಲ ಧಾತು ಅದು. ವಿದ್ಯುತ್ ಚಿನ್ಮಯ, ಎಲೆಕ್ಟ್ರೋ ಸ್ಪಿರಿಚುಯಲ್ ರೂಪದ್ದು ಅದು. ವಿಶ್ವಸೃಷ್ಟಿಯಾದಂದಿನಿಂದಲೂ ಅದರಲ್ಲಿ ಉಂಟಾಗಿರುವ ಧ್ವನಿ, ಬೆಳಕು, ಚಲನೆ, ಚಿಂತನೆಗಳ ಸಂಸ್ಕಾರಗಳೆಲ್ಲ ಅಮೂರ್ತ ರೂಪದಲ್ಲಿ ಆಕಾಶದಲ್ಲಿ ಅಚ್ಚೊತ್ತಿ ನಿಂತಿವೆ. ಗ್ರಾಹಕ ಫಲಕದಂತೆ ಆಕಾಶವ ಅವನ್ನೆಲ್ಲ ಹಿಡಿದಿಟ್ಟಿರುತ್ತದೆ. ಆದುದರಿಂದ ಅದನ್ನು ವಿಶ್ವದ ಯಥಾರ್ಥ ಬಿಂಬಗ್ರಾಹಿ ಎನ್ನಬಹುದು. ವಿಶ್ವದ ಆಕಾಶದಲ್ಲಿ ಈ ರೀತಿ ಎಲ್ಲವೂ ದಾಖಲಾಗಿರುವುದರಿಂದಲೇ ಅತೀಂದ್ರಿಯ ದೃಷ್ಟಿ ಶಕ್ತಿಯುಳ್ಳವರಿಗೆ ಹಿಂದೆ ನಡೆದುದನ್ನು ನೋಡುವ ಅವಕಾಶವಾಗುತ್ತದೆ. ಆಕಾಶದಲ್ಲಿ ಸೂಕ್ಷ್ಮ ಸ್ಪಂದನ ಸ್ಥಿತಿಯಲ್ಲಿರುವ ದಾಖಲೆಗಳನ್ನು ನೋಡುವ ಮತ್ತು ಹೇಳುವ ಸಾಮರ್ಥ್ಯ ಪ್ರತಿಯೊಬ್ಬರಲ್ಲೂ ಅಡಗಿದೆ. ರೇಡಿಯೋವನ್ನು ಬೇಕಾದ ತರಂಗ ದೂರಕ್ಕೆ ಶ್ರುತಿಗೊಳಿಸುವಂತೆ ನಮ್ಮ ಇಂದ್ರಿಯಗಳನ್ನು, ಮನಸ್ಸನ್ನು ವಿಶ್ವದಲ್ಲಿರುವ ಪ್ರಜ್ಞೆಯ ವಿಭಿನ್ನ ಸ್ತರಗಳಿಗೆ ಶ್ರುತಿಗೊಳಿಸಬಹುದಾದರೆ ನಾವು ಎಲ್ಲವನ್ನೂ ತಿಳಿಯಬಹುದು. ಸುಪ್ತಾವಸ್ಥೆಯಲ್ಲಿ ಮಾತ್ರ ಕೇಸಿ ತನ್ನ ದೈಹಿಕ ಪ್ರಜ್ಞೆಯನ್ನು ಅದುಮಿಟ್ಟು ವಿಶ್ವಪ್ರಜ್ಞೆಯಲ್ಲಿ ಹೀಗೆ ತನ್ನ ಸುಪ್ತ ಪ್ರಜ್ಞೆಯನ್ನು ಶ್ರುತಿಗೂಡಿಸುವುದರಲ್ಲಿ ಸಮರ್ಥನಾಗಿದ್ದ. ಆದುದರಿಂದಲೇ ಸಾಕಷ್ಟು ಸೂಕ್ಷ್ಮ ವಿಷಯಗಳನ್ನು ಗ್ರಹಿಸಿ ಅರಹುತ್ತಿದ್ದ. ಕಾರ್ಯಕಾರಣಗಳ ಸಾಂಗತ್ಯ. ಒಟ್ಟಿನಲ್ಲಿ ಮೂಲ ಹೇಗೇ ಇರಲಿ, ಕೇಸಿಯಿಂದ ಹೇಳಲ್ಪಟ್ಟ ಜನ್ಮಾಂತರದ ವಿಷಯಗಳ ಹೇಳಿಕೆಗಳನ್ನು ಇಂದಿಗೂ ಕೂಡ ಪರೀಕ್ಷಿಸಿ ನಾವೊಂದು ನಿರ್ಧಾರಕ್ಕೆ ಬರಬಹುದಾಗಿದೆ. 1923ರಲ್ಲಿ ಜನ್ಮಾಂತರದ ಕುರಿತು ಹೇಳಲು ಆರಂಭಿಸಿದ ಆತ ತನ್ನ ಅಂತ್ಯದವರೆಗೂ, ಎಂದರೆ 1945ನೇ ಇಸವಿಯವರೆಗೂ ಸುಮಾರು 2500 ಜನ್ಮಾಂತರ ವಿಷಯಗಳ ಹೇಳಿಕೆಗಳನ್ನು ಕೊಟ್ಟಿದ್ದ. ಅವು ಸತ್ಯವಾಗಿವೆ ಕೂಡ. ದೈಹಿಕ ಆರೋಗ್ಯ ಮತ್ತು ಇತರ ಸ್ಥಿತಿಗಳನ್ನು ಕುರಿತು ಕೊಟ್ಟ ಹೇಳಿಕೆಗಳನ್ನು ಸಂಗ್ರಹಿಸಿದಂತೆಯೇ ಅಷ್ಟೇ ಜಾಗರೂಕತೆಯಿಂದ ಇವುಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಪತ್ರಗಳು, ಪ್ರಮಾಣ ಪತ್ರಗಳು ಅವನ ಮಾತಿಗೆ ಸಾಕ್ಷಿಯಾಗಿ ನಿಂತಿವೆ. ಕುತೂಹಲವುಳ್ಳ ವ್ಯಕ್ತಿಗಳು ಇಂದಿಗೂ ಅದನ್ನು ವರ್ಜೀನಿಯಾ ಬೀಚಿನ ಸಂಬಂಧಪಟ್ಟ ಸಂಸ್ಥೆಯಲ್ಲಿ ನೋಡಬಹುದಾಗಿದೆ.
ಕೊನೆಯ ವರ್ಷಗಳಲ್ಲಿ ಅವನ ಹೆಸರು ಪ್ರಸಿದ್ಧಿಗೆ ಬಂದಂತೆಲ್ಲ ತಮ್ಮ ಹೃದಯ ವಿದ್ರಾವಕ ಸಂಕಟಗಳನ್ನು ಪರಿಹರಿಸಿಕೊಳ್ಳಲು ಅಸಂಖ್ಯ ಜನರು ಕೇಸಿಯ ಸಲಹೆಗಾಗಿ ಹಾತೊರೆದರು. 1.5 ವರ್ಷಕ್ಕೆ ಮೊದಲೇ ಹೇಳಿಕೆಗಳಿಗಾಗಿ ತಮ್ಮ ಹೆಸರುಗಳನ್ನು ರಿಸರ್ವ್ ಮಾಡಿಸುತ್ತಿದ್ದರು. ದುಃಖಿತ ಜನರ ತೀವ್ರವಾದ ಬೇಡಿಕೆಗಳಿಗೆ ಒಲ್ಲೆನೆನ್ನದೆ ಕೇಸಿ ತೀವ್ರ ಅನುಕಂಪದಿಂದ ದಿನವೊಂದಕ್ಕೆ ಹೆಚ್ಚು ಕಡಿಮೆ 8 ಬಾರಿ ಸುಪ್ತ ಸ್ಥಿತಿಗೆ ಹೋಗಿ ಹೇಳಿಕೆಗಳನ್ನು ನೀಡುತ್ತಿದ್ದ. ಸುಪ್ತ ನಿದ್ರೆಯಲ್ಲಿದ್ದುಕೊಂಡು ಕೆಲಸ ಮಾಡುವುದು ಸುಲಭವೆಂದು ಕಾಣಬಹುದಾದರೂ ಅದು ಅವನ ನರಗಳ ಶಕ್ತಿಯನ್ನು ವಿಶೇಷವಾಗಿ ಹ್ರಾಸಗೊಳಿಸುತ್ತಿತ್ತು. ನಿರಂತರ ಸೇವೆಯ ಈ ಶ್ರಮ ಅವನನ್ನು ದುರ್ಬಲಗೊಳಿಸಿತ್ತು. 1945 ಇಸವಿ ಜನವರಿ ತಿಂಗಳ 3ರಂದು ತನ್ನ 67ನೇ ವಯಸ್ಸಿನಲ್ಲಿ ಆತ ಈ ಲೋಕದಿಂದ ಕಣ್ಮರೆಯಾದ. ಬಿತ್ತಿದಂತೆ ಬೆಳೆ ಸುಳ್ಳಲ್ಲ ಎಂಬುದೇ ಆತನ ಜೀವನದ ಸಂದೇಶವಾಯಿತು. ಕೇಸಿಯ ಹೇಳಿಕೆಗಳು ಒಂದು ಸಂಗತಿಯನ್ನಂತೂ ತಮ್ಮ ಅಪೂರ್ವ ಸಾಕ್ಷ್ಯಾಧಾರಗಳೊಂದಿಗೆ ಸ್ಪಷ್ಟಪಡಿಸುತ್ತದೆ. ಕಾರ್ಯಕಾರಣ ಸಂಬಂಧವೆಂಬುದು ಭೌತ ಜಗತ್ತಿಗೆ ಸೀಮಿತವಾದುದಲ್ಲ. ನೈತಿಕ ಜಗತ್ತಿನಲ್ಲೂ ತಪ್ಪಿಸಿಕೊಳ್ಳಲಾಗದ ಒಂದು ಸುವ್ಯವಸ್ಥಿತವೂ ಜಟಿಲವೂ ಆದ ಅನಿವಾರ್ಯ ನಿಯಮವಾಗಿದೆ. ಮಾನವನ ಜೀವಿತದಲ್ಲಿ ಕಾಣುವ ದುಃಖ, ದೌರ್ಬಲ್ಯಗಳು ಆಕಸ್ಮಿಕವಾದ ಪ್ರಾಪಂಚಿಕ ಅನಾಹುತದಿಂದಷ್ಟೇ ಆಗುವಂಥವುಗಳಲ್ಲ. ಮನುಷ್ಯನ ಜನ್ಮ ಮತ್ತು ಅವನ ಸಾಮರ್ಥ್ಯದಲ್ಲಿ ಕಂಡುಬರುವ ವೈವಿಧ್ಯವು ಸೃಷ್ಟಿಕರ್ತನ ನಿಷ್ಕರುಣೆಯ ಚಂಚಲ ಚಪಲತೆಯಿಂದಾಗಲಿ ವಂಶಪಾರಂಪರ್ಯವೆಂಬ ಮಾರ್ಪಾಡಿನ ಮೋಡಿಯಿಂದಾಗಲಿ ಉದ್ಭವಿಸುವುದಲ್ಲ. ಅದು ಹುಟ್ಟುವುದು ವ್ಯಕ್ತಿಯ ಪೂರ್ವಜನ್ಮಗಳ ವರ್ತನೆಯ ಗುಣಾವಗುಣಗಳಿಂದಾಗಿಯೇನು, ಕರ್ಮಗಳಿಂದಾಗಿಯೇ, ಸುಖದುಃಖಗಳಿಂದಾಗಲಿ ಇತರ ಪರಿಮಿತಿಗಳಿಂದಾಗಲಿ ಮನುಷ್ಯನಿಗೆ ಸುಸಂಸ್ಕೃತ ಸಂಸ್ಕಾರವನ್ನುಂಟು ಮಾಡಿ ಅವನನ್ನು ಪರಿಪೂರ್ಣತೆಯೆಡೆಗೆ ಕೊಂಡೊಯ್ಯುವ ಉದ್ದೇಶದಿಂದ ಕೂಡಿರತಕ್ಕವುಗಳು ಎಂಬುದು ಕೇಸಿಯ ಮತ. ಕರ್ಮದ ನೆಲೆ, ಅದರ ಬೆಲೆ. ಮನುಷ್ಯರು ಕಷ್ಟ ಸಂಕಟಗಳ ಕೋಟಲೆಯಲ್ಲಿ ಸಿಕ್ಕಾಗ ಅಯ್ಯೋ ನಾನೇನು ತಪ್ಪು ಮಾಡಿದ್ದೆ, ನನಗೇಕೆ ಹೀಗಾಯಿತು ಎನ್ನುವುದುಂಟು. ಮನುಷ್ಯರಿಗೆ ಬರುವ ದುಃಖ ಸಂಕಟಗಳು, ನೋವು ನರಳಾಟಗಳು ಅವರು ಮಾಡಿದ್ದ ತಪ್ಪುಗಳಿಂದ ಅಥವಾ ಪಾಪಕೃತ್ಯಗಳಿಂದ ಉಂಟಾಗುವಂಥದ್ದು ಎಂಬುದು ನಂಬಿಕೆಯು. ವೈಜ್ಞಾನಿಕ ವಿಚಾರಧಾರೆಯ ಬೆಳಕಿನಲ್ಲಿ ಬೆಳೆದವರಿಗೆ ಗತಿಸಿ ಹೋದ ಗೊಡ್ಡು ಧರ್ಮದ ಮೂಢನಂಬಿಕೆ ಎಂದೆಲ್ಲ ಅನಿಸಬಹುದು. ಆದರೆ ಕೇಸಿಯ ಅಸಂಖ್ಯ ಹೇಳಿಕೆಗಳಲ್ಲಿ ದುಃಖಕ್ಕೂ ಪಾಪಕೃತ್ಯಗಳಿಗೂ ಕಾರ್ಯಕಾರಣ ಸಂಬಂಧವಿದೆ. ಮಾಡಿದ ಪಾಪದ ಮೂಲವಾದರೂ ಸಾಮಾನ್ಯ ದೃಷ್ಟಿಗೆ ಅಥವಾ ಸಾಮಾನ್ಯ ಮನಸ್ಸಿನ ಜಾಗೃತ ಪರಿಧಿಗೆ ನಿಲಕದಂಥದ್ದು, ಅಗೋಚರವಾದುದು ಅಷ್ಟೆ. ಪಾಪ ಮತ್ತು ದುಃಖಗಳ ಕಾರ್ಯಕಾರಣಗಳನ್ನು ತಿಳಿಸುವ ಏಕೈಕ ಪದವೇ ಕರ್ಮ. ಕೇಸಿಯ ಹೇಳಿಕೆಯಲ್ಲಿ ಕರ್ಮ, ಕಾರ್ಮಿಕ್ ಮುಂತಾದ ಶಬ್ದಗಳು ಮತ್ತೆ ಮತ್ತೆ ಬರುತ್ತಲಿರುತ್ತವೆ. ಕರ್ಮ ಎಂಬುದು ಸಂಸ್ಕೃತ ಶಬ್ದ. ಅದರ ಸಾಮಾನ್ಯ ಅರ್ಥ ಕ್ರಿಯೆ ಎಂದು. ಆದರೆ ಭಾರತೀಯ ತತ್ವಶಾಸ್ತ್ರದಲ್ಲಿ ಕಾರ್ಯಕಾರಣ ತತ್ವ ಅಥವಾ ಕ್ರಿಯೆ ಪ್ರತಿಕ್ರಿಯೆಯ ತತ್ವವೆಂದೂ ಅರ್ಥವಾಗುವುದು. ಪ್ರತಿಯೊಂದು ಜೀವಿಯೂ ಈ ತತ್ವಕ್ಕೆ ಬದ್ಧವಾಗಿರುವುದೆಂಬುದೇ ಕರ್ಮ ನಿಯಮ. ಹಿಂದೂ ದರ್ಶನಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿದ ಅಮೆರಿಕಾದ ಹಿರಿಯ ಬರಹಗಾರ ಎಮರ್ಸನ್ ಈ ತತ್ವವನ್ನು ಲಾ ಆಫ್ ಕಾಂಪೆನ್ಸೇಷನ್ ಎಂದು ಕರೆದ. ಬಿತ್ತಿದಂತೆ ಬೆಳೆ ಅಥವಾ ಮನುಷ್ಯನು ಏನನ್ನು ಬಿತ್ತುತ್ತಾನೋ ಅದನ್ನು ಪಡೆಯುತ್ತಾನೆ ಎನ್ನುವ ಯೇಸು ಕ್ರಿಸ್ತರ ದಿವ್ಯವಾಣಿಯಲ್ಲಿ ಈ ತತ್ವದ ಸಾರವೆಲ್ಲ ಅಡಗಿದೆ. ನ್ಯೂಟನ್ನ ಚಲನೆಯ 3ನೆಯ ನಿಯಮ, ಫಾರ್ ಎವ್ರಿ ಆಕ್ಷನ್ ದೇರ್ ಈಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಪ್ರತಿಯೊಂದು ಕ್ರಿಯೆಗೂ ಸಮವಾದ ಹಾಗೂ ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ ಎನ್ನುವುದು ನೈತಿಕ ಕ್ಷೇತ್ರದಲ್ಲೂ ಸರಿಹೊಂದುತ್ತದೆ ಎಂಬುದನ್ನು ಕೇಸಿ ಸಾಕ್ಷ್ಯಾಧಾರಗಳಿಂದ ಸಾಧಿಸುತ್ತಾನೆ.
ಕರ್ಮ ಎಂಬ ಶಬ್ದವನ್ನು ನಾವು ಸಲೀಸಾಗಿ ಬಹಳಷ್ಟು ಸಲ ಉಪಯೋಗಿಸಿದರೂ ಅದರ ಅಸ್ಪಷ್ಟ ಅಮೂರ್ತ ಭಾವನೆ ವಿಚಾರವಂತರಿಗೆ ಒಂದು ಸಮಸ್ಯೆಯೇ ಆಗಿ ಪರಿಣಮಿಸುತ್ತದೆಂಬುದು ನಿಜ. ಆದರೆ ಕೇಸಿ ಅದ್ಭುತವೂ ಸಾಮಂಜಸ್ಯ ಪೂರ್ಣವೂ ಆದ ಘಟನೆಗಳನ್ನು ನಿರೂಪಿಸಿ ಕರ್ಮ ನಿಯಮವು ಕೆಲಸ ಮಾಡುವ ವಿಧಾನವನ್ನು ನಮಗೆ ಸ್ಪಷ್ಟವಾಗಿ ಯುಕ್ತಿಯುಕ್ತವಾಗಿ ಪರಿಚಯಿಸುತ್ತಾನೆ. ಕರ್ಮ ಸಂಬಂಧವಾದ ಅಸಂಖ್ಯ ಘಟನಾವಳಿಗಳನ್ನು ಅಧ್ಯಯನ ಮಾಡಿದಾಗ ಒಂದು ಮಾತು ನೆನಪಿಗೆ ಬರುತ್ತದೆ. ಕರ್ಮದ ಗತಿ ಅತ್ಯಂತ ಜಟಿಲ ಮತ್ತು ಗಹನ ಎನ್ನುವ ಭಗವದ್ಗೀತೆಯ ವಾಣಿ ನೆನಪಿಗೆ ತರಿಸುತ್ತದೆ. ಅದಕ್ಕೆ ಪೂರಕವಾಗಿ ಕೇಸಿಯ ಹೇಳಿಕೆಗಳಲ್ಲಿ ಕಂಡುಬರುವ ಕೆಲವು ಕರ್ಮ ಸಂಬಂಧವಾದ ಘಟನೆಗಳನ್ನು ಹೇಳಿ ಕರ್ಮ ನಿಯಮದ ಸ್ವರೂಪವನ್ನು ಕೇಸಿಯ ಮಾತಿನಲ್ಲಿ ಮುಂದೆ ವಿವರಿಸಿದೆ. ಬೂಮರ್ಯಾಂಗ್ ಕರ್ಮ. ಕೈ ಮತ್ತು ಉಗುರುಗಳ ಶೃಂಗಾರವನ್ನು ಮಾಡುವ ಕೆಲಸದಿಂದ ಜೀವನ ಮಾಡುತ್ತಿದ್ದ ಒಬ್ಬಾಕೆಯ ಬದುಕಿನ ಘಟನೆ ಕುತೂಹಲಕಾರಿಯಾಗಿದೆ. 1 ವರ್ಷ ವಯಸ್ಸಿನ ಚಿಕ್ಕ ಮಗುವಾಗಿದ್ದಾಗ ಮಕ್ಕಳಿಗೆ ಸಾಮಾನ್ಯವಾಗಿ ಬರುವಂಥ ಪಾರ್ಶ್ವವಾಯುವಿನಿಂದ ಆಕೆ ಪೀಡಿತಳಾದಳು. 2 ಕಾಲುಗಳು ನಿಶ್ಯಕ್ತವಾದವು. ಪಾದದ ಬೆಳವಣಿಗೆಯು ಕುಂಠಿತವಾಗಿ ನಡೆಯಲಾಗುತ್ತಿರಲಿಲ್ಲ. ಪಟ್ಟಿ ಮತ್ತು ಊರುಗೋಲುಗಳ ಸಹಾಯದಿಂದ ತಿರುಗಾಡಬೇಕಿತ್ತು. ಅವಳ ಬಗೆಗೆ ಕೇಸಿಯನ್ನು ಕೇಳಲಾಯಿತು. ಅದಕ್ಕೆ ಕೇಸಿ ಕರ್ಮದ ಕಾರಣವನ್ನು ಹೇಳಿದ. ಹಿಂದಿನ ಜನ್ಮವೊಂದರಲ್ಲಿ ಅಟ್ಲಾಂಟಿಸ್ ನಾಗರಿಕತೆಯ ದಿನಗಳಲ್ಲಿ ಔಷಧಗಳಿಂದಲೋ ಭಾವ ಪ್ರೇಷಣೆಯಿಂದಲೋ ಆಕೆ ಅನೇಕ ಜನರ ಅಂಗಾಂಗಗಳು ದುರ್ಬಲವಾಗುವಂತೆ ಮಾಡುತ್ತಿದ್ದಳು. ತಾನು ಹೇಳಿದಂತೆ ಕುಣಿಯುವಂತೆ ಅವರನ್ನು ತನ್ನ ಅಧೀನದಲ್ಲಿರಿಸಿಕೊಂಡಿದ್ದಳು. ಈಗ ಈ ಜನ್ಮದಲ್ಲಿ ಈ ಜೀವಿ ಬೇರೆಯವರಿಗೆ ಹಿಂದೆ ಏನು ಮಾಡಿತ್ತೋ ಅದನ್ನು ಅನುಭವಿಸುತ್ತಿದೆ. ಹೀಗೆ ಇತರರಿಗೆ ಎಸೆದ ಕೇಡು ನಮ್ಮ ಮೇಲೆಯೇ ಹಿಂತಿರುಗಿ ಬರುವ ಕರ್ಮಕ್ಕೆ ಬೂಮರ್ಯಾಂಗ್ ಕರ್ಮ ಎನ್ನುತ್ತಾನೆ ಕೇಸಿ. ಬೂಮರ್ಯಾಂಗ್ ಕರ್ಮಕ್ಕೆ ಇನ್ನೊಂದು ಕುತೂಹಲಕಾರಿಯಾದ ಉದಾಹರಣೆ ಕೇಸಿಯ ದಾಖಲೆಗಳಲ್ಲಿ ಸಿಗುತ್ತದೆ. 40 ವರ್ಷ ವಯಸ್ಸಿನ ಮಹಿಳೆಯೊಬ್ಬಳು ಬಾಲ್ಯದಿಂದಲೂ ವಿಚಿತ್ರವಾದ ರೋಗದಿಂದ ನರಳುತ್ತಿದ್ದಳು. ಈಗಿನ ದಿನಗಳಲ್ಲಿ ಅದನ್ನು ವೈದ್ಯರು ಅಲರ್ಜಿ ಎಂದು ಕರೆಯುತ್ತಾರೆ. ರೊಟ್ಟಿ ಅಥವಾ ಬೇಳೆಕಾಳುಗಳ ಆಹಾರವನ್ನು ಸೇವಿಸಿದಾಗ ಗೂರಲು ಲಕ್ಷಣಗಳಿಂದ ಕೂಡಿದ ಜ್ವರ ಬಂದವರಂತೆ ಒಂದೇ ಸಮನೆ ಅವಳು ಸೀನುತ್ತಿದ್ದಳು. ಕೆಲವು ವಸ್ತುಗಳ ಸಾನ್ನಿಧ್ಯಕ್ಕೆ ಹೋದಾಗ ಭಯಂಕರವಾದ ನರಗಳ ಸೆಳೆತದಿಂದ ಯಮಯಾತನೆಯುಂಟಾಗುತ್ತಿತ್ತು. ಅಸಂಖ್ಯ ವೈದ್ಯರ ಸಲಹೆಗಳನ್ನು ಆಕೆ ಪಡೆದರೂ ಪ್ರಯೋಜನವಾಗಲಿಲ್ಲ. ಮುಖ್ಯವಾಗಿ ಬೂಟ್ಸ್ನ ಚರ್ಮ, ಕನ್ನಡಕದ ಪ್ಲಾಸ್ಟಿಕ್ನ ಹೊರ ಆವರಣಗಳ ಸನಿಹಕ್ಕೆ ಬಂದಾಗ ವಿಪರೀತ ನೋವು, ನರಳಾಟ ಆರಂಭವಾಗುತ್ತಿತ್ತು. ಕೇಸಿಯ ಬಳಿಗೆ ಬಂದು ಆಕೆ ತಾನು ಹೇಗೆ ರೋಗಮುಕ್ತಳಾದೇನೆಂದು ಪ್ರಶ್ನಿಸಿದಾಗ ಅವಳೇನೂ ತನ್ನ ಹಿಂದಿನ ಜೀವನದ ಬಗ್ಗೆ ಕೇಳಿದವಳಾಗಿರಲಿಲ್ಲ. ಆದರೆ ಕೇಸಿಯ ಅತೀಂದ್ರಿಯ ಶಕ್ತಿ ಆಕೆಯ ಸುದೂರ ಭೂತಕಾಲದ ಘಟನಾವಳಿಗಳನ್ನು ಅಧಿಕಾರವಾಣಿಯ ನಿಶ್ಚಿತತೆಯಿಂದ ಹೊರಗೆಡಹಿತು. ಈ ಜೀವಿ ಹಿಂದೊಮ್ಮೆ ರಸಾಯನಶಾಸ್ತ್ರಜ್ಞನಾಗಿತ್ತು. ಬೇರೆಯವರಿಗೆ ತುರಿಕೆಯನ್ನುಂಟು ಮಾಡುವ ಅನೇಕ ವಸ್ತುಗಳನ್ನು ಉಪಯೋಗಿಸುತ್ತಿತ್ತು. ಆದ್ದರಿಂದ ಅದರ ಪರಿಣಾಮವನ್ನು ಈಗ ಅನುಭವಿಸುತ್ತಿದೆ. ಅಷ್ಟು ಮಾತ್ರವಲ್ಲದೆ ಈಕೆ ಗಾಳಿಯನ್ನು ವಿಷಪ್ರಾಯವಾಗಿ ಮಾಡಲು ಹಲವು ವಸ್ತುಗಳನ್ನು ಪ್ರಯೋಗಿಸಿ ಇತರರಿಗೆ ಉಸಿರಾಡಲು ಸಂಕಟವನ್ನು ತಂದೊಡ್ಡಿದ್ದಳು. ಯಾವ ವಸ್ತುಗಳ ಮೂಲಕ ಇತರರಿಗೆ ತೊಂದರೆ ಕೊಟ್ಟಿದ್ದಳೋ ಆ ವಸ್ತುಗಳ ಸಮೀಪ ಬಂದಾಗ ಆಕೆಗೆ ಈಗ ಮರಣಪ್ರಾಯವಾದ ಸಂಕಟ ಉಂಟಾಗುತ್ತದೆ. ಜೈವಿಕ ಕರ್ಮ. ಕೇಸಿಯ ಹೇಳಿಕೆಯ ಪ್ರಕಾರ ಭೌತಿಕ ಸ್ತರದಲ್ಲಿ ಕಂಡುಬರುವ ಇನ್ನೊಂದು ವಿಧದ ಕರ್ಮವಿದೆ. ಅದನ್ನು ಆತ ಜೈವಿಕ ಕರ್ಮ, ಆರ್ಗ್ಯಾನಿಸಮಿಕ್ ಕರ್ಮ ಎಂದು ಕರೆಯುತ್ತಾನೆ. 35 ವರ್ಷ ವಯಸ್ಸಿನ ಓರ್ವ ಬಾಲ್ಯದಿಂದಲೇ ಜೀರ್ಣಶಕ್ತಿಯ ದೌರ್ಬಲ್ಯದಿಂದ ನರಳುತ್ತಿದ್ದ. ಅತ್ಯಂತ ನಿಯಮಿತ ರೀತಿಯಲ್ಲಿ ಪೌಷ್ಟಿಕ ಆಹಾರವನ್ನು ಅಲ್ಪ ಪ್ರಮಾಣದಲ್ಲಿ ಸೇವಿಸುತ್ತಿದ್ದರೂ ಅದನ್ನು ಜೀರ್ಣಿಸಿಕೊಳ್ಳಲು ಆಗದಷ್ಟು ಒದ್ದಾಟ ಪಡುತ್ತಿದ್ದ.
ಕೇಸಿಯ ಹೇಳಿಕೆಯ ಪ್ರಕಾರ ಆ ವ್ಯಕ್ತಿ ತನ್ನ ಹಿಂದಿನ ಜನ್ಮದಲ್ಲಿ 13ನೇ ಲೂಯಿಯ ಆಸ್ಥಾನದಲ್ಲಿ ರಾಜನ ಅಂಗರಕ್ಷಕನಾಗಿದ್ದ. ಶ್ರದ್ಧೆಯಿಂದ ಚೆನ್ನಾಗಿ ಕೆಲಸ ಮಾಡುತ್ತಿದ್ದ ಆತನಲ್ಲಿದ್ದ ಒಂದು ದೌರ್ಬಲ್ಯವೇ ಹೊಟ್ಟೆಬಾಕತನ. ಪರ್ಷಿಯಾ ದೇಶದಲ್ಲಿನ ಒಂದು ಜನ್ಮದಲ್ಲೂ ಕೂಡ ರಾಜನ ಆಸ್ಥಾನ ವೈದ್ಯನಾಗಿದ್ದ. ಮತ್ತೊಂದು ಜನ್ಮದಲ್ಲೂ ಆತನಿಗೆ ತಿನ್ನುವ ದುರ್ಗುಣ ಅಂಟಿಕೊಂಡಿತ್ತು. 2 ಜನ್ಮಗಳಲ್ಲೂ ಹೊಟ್ಟೆಬಾಕತನದ ಪ್ರಾಯಶ್ಚಿತ್ತವನ್ನು ಈ ಜನ್ಮದಲ್ಲಿ ಅನುಭವಿಸುತ್ತಿದ್ದಾನೆ. ಆಹಾರ ವಸ್ತುಗಳನ್ನು ಅಸಂಗತವಾಗಿ ನಷ್ಟ ಮಾಡಿದ್ದ. ಈ ಪ್ರಯುಕ್ತ ಜೀರ್ಣಾಂಗ ದೌರ್ಬಲ್ಯದಿಂದ ಅದನ್ನು ಈಗ ಭರ್ತಿ ಮಾಡುತ್ತಿದ್ದಾನೆ ಎಂದು ಕೇಸಿ ಉತ್ತರಿಸಿದ. ಸಾಂಕೇತಿಕ ಕರ್ಮ. ತರುಣನೊಬ್ಬ ಬಾಲ್ಯದಿಂದಲೂ ರಕ್ತಹೀನತೆಯಿಂದ ನರಳುತ್ತಿದ್ದ. ಅವನ ತಂದೆ ಪ್ರಖ್ಯಾತ ವೈದ್ಯನಾಗಿದ್ದು ಸಾಕಷ್ಟು ಪ್ರಯತ್ನ ಮಾಡಿದರೂ ಮಗನನ್ನು ಗುಣಪಡಿಸಲಾಗಲಿಲ್ಲ. ಅವನೊಮ್ಮೆ ಈ ವಿಚಾರವಾಗಿ ಕೇಸಿಯನ್ನು ಕೇಳಿದಾಗ ಈ ಉತ್ತರ ಬಂತು. ಆತ 5 ಜನ್ಮಗಳ ಹಿಂದೆ ಪೆರು ದೇಶದಲ್ಲಿ ಜನ್ಮವೆತ್ತಿದ್ದು ಭೂಮಿಯ ತುಣುಕೊಂದಕ್ಕಾಗಿ ರಕ್ತದ ಹೊಳೆ ಹರಿಯಿಸಿ ತನ್ನ ಜಂಬವನ್ನು ಕ್ರೌರ್ಯವನ್ನು ಮೆರೆಸಿದ್ದ. ಈ ಜನ್ಮದಲ್ಲಿ ಹಿಂದೆ ರಕ್ತದ ಹೊಳೆ ಹರಿಯಿಸಿದವನು ರಕ್ತಹೀನತೆಯಿಂದ ಬಳಲಬೇಕಾಗಿತ್ತು. ಈಗ ಶರೀರವೇ ಹಿಂದಣ ಕರ್ಮಗಳ ಯುದ್ಧರಂಗವಾಗಿದೆ. ಅವಿವೇಕದಿಂದ ವರ್ತಿಸಿದ ಆತ ಸಾಯುವವರೆಗೂ ನರಳಾಡಿದ. ಹಿಂದಣ ಜನ್ಮದ ಕರ್ಮಗಳ ಸಂಕೇತವಾಗಿ ಕೆಲವೊಮ್ಮೆ ಬರುವ ರೋಗಗಳನ್ನು ಸಾಂಕೇತಿಕವಾಗಿ ಕರ್ಮ ಎನ್ನುತ್ತಾನೆ ಕೇಸಿ. ಅಂದರೆ ಸಿಂಬಾಲಿಕ್ ಕರ್ಮ ಎನ್ನುತ್ತಾನೆ ಕೇಸಿ. 3 ರಂಗಗಳಲ್ಲಿ ಜೀವಿಯ ಕ್ರಿಯೆ ಪ್ರತಿಕ್ರಿಯೆಗಳು. ಜೀವಿ ಸಾಮಾನ್ಯವಾಗಿ ತನ್ನ ಇಚ್ಛೆಯನ್ನು 3 ರಂಗಗಳಲ್ಲಿ ವ್ಯಕ್ತಪಡಿಸುತ್ತದೆ. ಮೊದಲನೆಯದಾಗಿ ತನ್ನ ಶರೀರದಲ್ಲಿ ತಂದೆ ತಾಯಿಗಳಿಂದ ಪಡೆದ ಮನಸ್ಸು, ಪ್ರಾಣ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳಿಂದ ಕೂಡಿರುವ ಅನ್ನ ಆಹಾರಗಳಿಂದ ಬೆಳೆಯುವ ಈ ಸಂಕೀರ್ಣ ಯಂತ್ರದಲ್ಲಿ ಇತರ ಸೂಕ್ಷ್ಮ ಸಂಸ್ಕಾರಗಳಿಂದ ಕೂಡಿದ್ದ ಕೊನೆಗೆ ಆಕಾಶ ಭಾವದಲ್ಲಿ ಲೀನವಾಗುವಂಥದ್ದು ವೇದಾಂತದ ಪಂಚೀಕರಣವು ಎರಡನೆಯದೇ ಜೀವಿ ಇರುವ ಸನ್ನಿವೇಶ ಅಥವಾ ಬಾಹ್ಯ ಪ್ರಕೃತಿಯ ವಾತಾವರಣ. ಮೂರನೆಯದೇ ಜೀವಿಯು ಪಡೆದ ಸಾಮಾಜಿಕ ಪರಿಸರ ಎಂದರೆ ಕುಟುಂಬ, ಬಂಧು ಬಾಂಧವರು ಮೊದಲಾದವರೊಡನೆ ನಡೆಯುವ ಸಂಬಂಧ. ಇವುಗಳನ್ನೆಲ್ಲ ಮೇಲಿನ ಚಿತ್ರದ ಮೂಲಕ ಸ್ಪಷ್ಟೀಕರಿಸಲಾಗಿದೆ, ಗಮನಿಸಬಹುದು. ಇಲ್ಲಿರುವ ಅಮರನಾದ ಜೀವಾತ್ಮನನ್ನು ಕೇಸಿ ಇಮ್ಮಾರ್ಟಲ್ ಎಂಟಿಟಿ ಎಂದು ಕರೆದರೆ, ದೇಹಧಾರಿಯಾದ ಜೀವಾತ್ಮನನ್ನು ಎಂಟಿಟಿ ಎಂದು ಕರೆಯುತ್ತಾನೆ. ಇಲ್ಲಿ ಅದನ್ನೇ ಜೀವಿ ಅಥವಾ ಜೀವಾತ್ಮನೆಂದು ಕರೆದಿದೆ. ಚಿತ್ರದಲ್ಲಿ ತೋರಿಸಿದಂತೆ ಅಮರನಾದ ಜೀವಾತ್ಮ ದೇಹಧಾರಿಯಾದಾಗ ಆ ಜೀವಿಯ ವ್ಯಕ್ತಿತ್ವ 3 ಕ್ಷೇತ್ರಗಳ ವ್ಯವಹಾರಗಳಿಂದ ಪುಟಗೊಳ್ಳುತ್ತದೆ. ಇಲ್ಲಿ ಕಾಣುವಂತೆ ಅವೇ ಆ ಜೀವಿಯ ವ್ಯಕ್ತಿತ್ವದ ಆಧಾರ ಸ್ತಂಭಗಳೆಂದು ಎಂದರೂ ತಪ್ಪಾಗದು. ಅವುಗಳಲ್ಲಿ ಮೊದಲನೆಯದು ವ್ಯಕ್ತಿಯ ಶರೀರ, ಇಂದ್ರಿಯಗಳು. ಎರಡನೆಯದು ಸುತ್ತಮುತ್ತಲಿನ ಪ್ರಕೃತಿ ಮತ್ತು ಕೊನೆಯದು ಬಂಧು ಬಾಂಧವರಿರುವ ಸಮಾಜ. ಈ 3 ಕ್ಷೇತ್ರಗಳಲ್ಲಿಯೂ ಆ ಜೀವಿ ತೋರುವ ಕ್ರಿಯೆಗಳಿಗೆಲ್ಲ ತಕ್ಕ ಪ್ರತಿಕ್ರಿಯೆಗಳು ಆ ಜೀವಿಯ ಆಂತರ್ಯದಲ್ಲಿ ದಾಖಲಾಗುತ್ತಿರುತ್ತದೆ. ಹೀಗೆ ಹೊಟ್ಟೆಬಾಕತನವೆಂಬ ಕ್ರಿಯೆಗೆ ಈ ಜನ್ಮಾಂತರದಲ್ಲಾಗಲಿ ಮುಂದಿನ ಜನ್ಮಾಂತರದಲ್ಲಾಗಲಿ ಜೀರ್ಣಾಂಗ ವ್ಯೂಹವೇ ಕೆಟ್ಟು ಅಜೀರ್ಣ ವ್ಯಾಧಿಯ ಪ್ರತಿಕ್ರಿಯೆ ವ್ಯಕ್ತವಾಗುತ್ತದೆ. ಹಾಗಲ್ಲದೆ ಪ್ರಕೃತಿಯ ಶಕ್ತಿಗಳನ್ನಾತ ಊರ್ಜಿತಗೊಳಿಸಿದರೆ ಪ್ರಕೃತಿಯ ಪ್ರತಿಕ್ರಿಯೆ ಅವನ ಉನ್ನತಿಗೆ ಸಾಧಕವಾಗುತ್ತದೆ. ಬದಲಿಗೆ ಪ್ರಕೃತಿಗೆ ಕೇಡು ಬಗೆದರೆ ಅವನಿಗೆ ಕೇಡುಗಾಲ ತಪ್ಪಿದ್ದಲ್ಲ. ಇನ್ನು ಸಮಾಜದ ಬಂಧು ಬಾಂಧವರೊಳಗಿನ ಕ್ರೂರ ವರ್ತನೆ ಆ ವ್ಯಕ್ತಿಗೆ ತಿರುಗುಬಾಣವಾಗಿ ಹಿಂಸೆ ಕೊಡಬಹುದು. ಕೇಸಿಯ ದಾಖಲೆಗಳಲ್ಲಿ ಈ ಎಲ್ಲ ರೀತಿಗಳ ಸಾಕಷ್ಟು ಉದಾಹರಣೆಗಳು ದೊರಕುತ್ತವೆ. ಟೆನ್ನಿಸ್ ಆಟದ ಒಂದು ಸಾಮಾನ್ಯ ಉದಾಹರಣೆಯನ್ನು ಹೇಳಿದರೆ,
ವಿಭಿನ್ನ ದೇಹಗಳಲ್ಲಿ ರಂಗಗಳಲ್ಲಿ ವ್ಯಕ್ತಿಯು ಅನುಭವಿಸುವ ಕರ್ಮಫಲವನ್ನು ಅರ್ಥ ಮಾಡಿಕೊಳ್ಳಬಹುದು. ಒಂದು ಕ್ರೀಡಾಂಗಣದಲ್ಲಿ ಇಬ್ಬರು ಟೆನ್ನಿಸ್ ಆಟ ಆಡುತ್ತಿದ್ದಾರೆಂದೆಣಿಸಿ ಅವರಿಬ್ಬರೂ 5 ಅಂಕ ಗಳಿಸಿ ಆಡುತ್ತಿರುವಾಗಲೇ ನಿಗದಿತ ಸಮಯವು ಮುಗಿದರೆ ಅವರು ಆಟವನ್ನೇನೋ ನಿಲ್ಲಿಸಿ ಕ್ರೀಡಾಂಗಣದಿಂದ ಹೊರನಡೆಯುತ್ತಾರೆ. ಆದರೆ ಆ ಆಟದ ಗೀಳು ಅವರನ್ನು ಬಿಡುವುದಿಲ್ಲ. ಹಾಗಾಗಿ ಬೇಕಿದ್ದರೆ ಸ್ವಲ್ಪ ವಿಶ್ರಾಂತಿಯ ಬಳಿಕ ಬೇರೊಂದು ಕ್ರೀಡಾಂಗಣಕ್ಕೆ ತೆರಳಿಯಾದರೂ ಆ ಆಟವನ್ನು ಮುಂದುವರೆಸಲು ಅವರು ನಿರ್ಧರಿಸುತ್ತಾರೆ. ಕ್ರೀಡಾಂಗಣ ಬದಲಾದರೂ ಅವರ ಆಟ ಹಿಂದೆ ಗಳಿಸಿದ ಅಂಕಗಳ ಆಧಾರದಿಂದಲೇ ಮುಂದುವರಿಯುತ್ತದೆ. ಅವರೀಗ ಬೇರೆ ಕ್ರೀಡಾಂಗಣದಲ್ಲಿ ಆಡುತ್ತಿರುವುದು ಎಷ್ಟು ನಿಚ್ಚಳವೋ ಅಷ್ಟೇ ನಿಚ್ಚಳ ಅವರು ಹಿಂದಿನ ಆಟದಲ್ಲಿ ಗಳಿಸಿದ ಅಂಕಗಳನ್ನೇ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆಂಬುದು. ಹಾಗೆಯೇ ಈ ಜಗತ್ತಿಗೆ ಬಂದ ಆತ್ಮವೊಂದು ದೇಹದಿಂದ ದೇಹಕ್ಕೆ ತೆರಳುತ್ತಾ ಸಂಚಿತ ಸಂಸ್ಕಾರದ ಅಂಕಗಳಿಗೇನೇ ಮತ್ತಷ್ಟು ಸೇರಿಸುತ್ತಾ ಜೀವನ ಹೋರಾಟ ನಡೆಸುತ್ತಿರುತ್ತದೆ ಎನ್ನುತ್ತಾನೆ ಕೇಸಿ. ಆತ್ಮೀಯರೇ, ಉಳಿದ ಭಾಗವನ್ನು ಮುಂದಿನ ಒಂದು ಇದರಲ್ಲಿ ಮುಂದಿನ ಭಾಗದಲ್ಲಿ ಅಧ್ಯಯನ ಮಾಡಿಕೊಳ್ಳೋಣ.